ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಈ ದುಬಾರಿ ದುನಿಯಾದಲ್ಲಿ ಬದುಕು ನಡೆಸೋದು ಬಹಳ ಕಷ್ಟ ಆಗ್ತಾ ಇದೆ. ಜೀವನ ಅಂತೂ ಮೂರಾಬಟ್ಟೆ ಆಗ್ತಾ ಇದೆ. ಪದೇ ಪದೇ ಈ ರೀತಿಯಾಗಿ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ನೋಡಿ, ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗುವಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ವಿಪರೀತವಾಗಿ ರೇಟನ್ನು ಜಾಸ್ತಿ ಮಾಡಲಾಯಿತು. ಕಾರಣ ಅಂತ ಹೇಳಿದ್ರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಬರಬೇಕಾಗಿರುವಂಥ ಆಮದು ಬರ್ತಿಲ್ಲ ಅನ್ನೋಂಥ ಕಾರಣ ಕೊಟ್ಟರು. ಈಗ ಮೇ ಆಯಿತು, ಈಗ ಮೇ ತಿಂಗಳ ಬಂತಲ್ಲ. ಸೊ ಹಂಗಾಗಿ ಎಂದಿನಂತೆ ವಿಪರೀತವಾಗಿ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ರೇಟ್ ಈಗ ಗಗನಕ್ಕೆ ಏರ್ತಾ ಇದೆ. 5% 20% ದರವನ್ನು ಏರಿಕೆ ಮಾಡಲಾಗಿದೆ. ಸೊ ಹಂಗಾಗಿ ಸಾಮಾನ್ಯ ಜನರು ಈ ಭೂಮಿ ಮೇಲೆ ಬದುಕಲೇಬಾರ್ದು ಅನ್ನುವಂಥ ಆತಂಕ ಅಂತೂ ಸಹಜವಾಗಿ ಇರುವಂಥದ್ದು. ಅದರಲ್ಲಿ ಬೆಂಗಳೂರು ಅಂತ ಬಂದಾಗ ಇಂತಹ ಮಹಾನಗರದಲ್ಲಿ ಮಧ್ಯಮ ವರ್ಗದವರಿಗೆ ಬದುಕೋದಕ್ಕೆ ಇಲ್ಲಿ ಅವಕಾಶನೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಸಂಬಳ ಅಷ್ಟೇ ಇರುತ್ತೆ, ಆದರೆ ವಿಪರೀತವಾಗಿ ಎಲ್ಲ ರೇಟ್ಗಳು ಕೂಡ ಗಗನಕ್ಕೆ ಏರ್ತಾ ಇರುವಂಥದ್ದು. ಸೊ ಹಂಗಾಗಿ ಜೀವನ ನಿರ್ವಹಣೆ ಮಾಡೋದು ಭಾಳ ಕಷ್ಟ ಆಗ್ತಾ ಇದೆ. ಕುಟುಂಬ ಸಾಗಿಸೋದು ತೀರಾ ಕಷ್ಟ ಅಂತೂ ಆಗ್ತಾ ಇದೆ. ಫ್ಯಾಮ್ಲಿ ಇರುತ್ತೆ, ಮಕ್ಕಳು ಇರ್ತಾರೆ. ಈ ರೀತಿಯಾಗಿ ವಿಪರೀತವಾಗಿ ರೇಟ್ ಜಾಸ್ತಿ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿರೋದ್ರಿಂದಾಗಿ ಆಟೋ ಚಾಲಕರು ಕೂಡ ಈಗ ಪರದಾಡುವಂಥ ಪರಿಸ್ಥಿತಿ. ಯಾಕಂದರೆ ಅವರು ಅನಿವಾರ್ಯವಾಗಿ ರೇಟನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ರೇಟ್ ಜಾಸ್ತಿ ಆದರೆ ಗ್ರಾಹಕರು ಕೂಡ ಬರೋದಿಲ್ಲ ಅನ್ನುವಂಥ ಲೆಕ್ಕ. ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ಇದಕ್ಕೆ ಕಾರಣ ಏನು? ಇದಕ್ಕೆ ಪರಿಹಾರನೇ ಇಲ್ವಾ? ಸರ್ಕಾರ ಯಾವ ರೀತಿಯಾಗಿ ಹೆಲ್ಪಿಗೆ ಬರಬೇಕಾಗತ್ತೆ ಜನಸಾಮಾನ್ಯರ ಪರವಾಗಿ, ಮಧ್ಯಮ ವರ್ಗದ ಜನರಿಗೆ ಅಂಥೇಳಿ. ಯಾಕಂದರೆ ಪದೇ ಪದೇ ಈ ರೀತಿಯಾಗಿ ಅಂದರೆ ಯಾವ ಮಾನದಂಡಗಳ ಮೇಲೆ ಈ ರೀತಿಯಾಗಿ ರೇಟ್ ಜಾಸ್ತಿ ಆಗುತ್ತೆ ಅಂಥೇಳಿ. ಇರುವಂಥ ಸೌಲಭ್ಯಗಳು ಅದೇ ಇರುತ್ತೆ, ಸಂಬಳ ಅಷ್ಟೇ ಇರುತ್ತೆ, ಬಟ್ ನೀವು ರೇಟ್ ಜಾಸ್ತಿ ಆಗ್ತಾ ಇದ್ರಿ, ಅದಕ್ಕೆ ಮಾನದಂಡಗಳು ಇಲ್ವಾ? ಹೇಗೆ ಇದೆಲ್ಲವೂ ಕೂಡ ದುಬಾರಿ ದುನಿಯಾ ಆಗಲಿಕ್ಕೆ ಸಾಧ್ಯ? ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದು ಇವತ್ತಿನ ವಿಶೇಷ. ಸುಡಲಿದೆ ಬಾಯಿ ದುಬಾರಿ ದುನಿಯಾ. ದುಬಾರಿ ದುನಿಯಾದಲ್ಲಿ ಜೀವನ ನಡೆಸೋದಂತೂ ತೀರಾ ಕಷ್ಟ ಆಗ್ತಾ ಇದೆ. ಅದರಲ್ಲಿ ಬೆಂಗಳೂರು ನಗರ ಅಂತ ಬಂದಾಗ ಇನ್ನು ಹೇಳಂಗೆ ಇಲ್ಲ. ಹೋಟೆಲಲ್ಲಿ ಊಟ ತಿಂಡಿ ತಿನ್ನೋರು ಈಗ ಶಾಕಲ್ಲಿದ್ದಾರೆ. ತಿಂಡಿ ತಿನಿಸು ಮತ್ತು ಕಾಫಿ ಚಹಾ ದರ ಮತ್ತೆ ಏರಿಕೆ ಮಾಡಲಾಗ್ತಾ ಇದೆ. ವಾಣಿಜ್ಯ LPG ಸಿಲಿಂಡರ್ ಬೆಲೆ ಈಗ 3,154ಕ್ಕೆ ಏರಿಕೆ ಆಗಿದೆ. 20% ಹೋಟೆಲ್ಗಳಲ್ಲಿ ಈಗ ತಿಂಡಿ ದರವನ್ನು ಅಂದರೆ ರೇಟನ್ನು ಜಾಸ್ತಿ ಮಾಡಲಾಗಿದೆ. 5ರಿಂದ 20 ರೂಪಾಯಿ ತನಕ ಏರಿಕೆಯನ್ನು ಮಾಡಿರುವಂಥದ್ದು ಮಾಲೀಕರು. ಬೆಲೆ ಏರಿಕೆಯಿಂದ ಹೋಟೆಲ್ ಮಾಲೀಕರು ಕೂಡ ಕಂಗಾಲಾಗಿದ್ದಾರೆ. ಸಹಜವಾಗಿ ಬೆಲೆ ಏರಿಕೆ ಅಂತ ಬಂದಾಗ ಗ್ರಾಹಕರ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಆಟೋ ಪ್ರಯಾಣ ದರ ಜಾಸ್ತಿ ಆಗಿದೆ, ಆಟೋ ಗ್ಯಾಸ್ ಕೂಡ ಜಾಸ್ತಿ ಆಗಿದೆ. ಸೊ ಬೆಂಗಳೂರಲ್ಲಿ PGಗಳ ದರವೂ ಕೂಡ 10% ಹೆಚ್ಚಳ ಮಾಡಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಬದುಕೋದು ಅಂತೂ ಬಹಳ ಕಷ್ಟ ಆಗ್ತಾ ಇದೆ. ಜೀವನ ಸಾಗಿಸೋದು, ಈ ಬದುಕು ಅಂತೂ ಮೂರಾಬಟ್ಟೆ ಆಗಿದೆ ಅಂತ ಹೇಳ್ತಾರಲ್ಲ, ಹಾಗೆ ಆಗ್ತಾ ಇದೆ. ಬಹಳ ಕಷ್ಟ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಜೀವನ ನಡೆಸೋದು. ಸಂಬಳ ಅಂತೂ ಜಾಸ್ತಿ ಮಾಡೋದಿಲ್ಲ, ಅದೇ ಸಂಬಳದಲ್ಲಿ ವಿಪರೀತವಾಗಿ ರೇಟ್ ಜಾಸ್ತಿ ಮಾಡಿದ್ರೆ ಹೇಗೆ? ಆ ಕುಟುಂಬ ನಿರ್ವಹಣೆ ಹೇಗೆ? ಫ್ಯಾಮಿಲಿಯನ್ನು ನೋಡ್ಕೊಳ್ಳೋದು ಹೇಗೆ? ಮಕ್ಕಳ ಫೀಸ್ ಏನು? ಈಗ ರೇಟ್ ಜಾಸ್ತಿ ಆಯಿತು ಅಂದಾಗ ಏನು ಮಾಡ್ತಾರೆ? ಹೋಟೆಲ್ ಮಾಲೀಕರು ಆಗಿರ್ಬೋದು, PG ಮಾಲೀಕರು ಅನಿವಾರ್ಯವಾಗಿ ಅವರು ಕೂಡ ಜಾಸ್ತಿಯನ್ನು ಮಾಡ್ತಾರೆ. ಬಟ್ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಮಧ್ಯಮ ವರ್ಗದವರಿಗೆ, ಜನಸಾಮಾನ್ಯರಿಗೆ. ಅವ್ರಿಗೆ ಏನು ಮಾಡಬೇಕು? ಸರ್ಕಾರ ಏನು ಮಾಡಬಹುದು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಂತ ಸರ್ಕಾರದ ಗಮನಕ್ಕೆ ಇಲ್ವಾ? ಯಾವ ಯಾವ ಹೋಟೆಲ್ಗಳಲ್ಲಿ ಎಷ್ಟು ದರ ಏರಿಕೆ ಆಗಿದೆ, ಎಲ್ಲೆಲ್ಲಿ ಏರಿಕೆ ಮಾಡಲಾಗಿದೆ, ಯಾವ ಕಾರಣ ಕೊಟ್ಟು ಏರಿಕೆ ಮಾಡಲಾಗಿದೆ? ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಕಾರಣ ಏನು? ಯಾವ ಮಾನದಂಡಗಳ ಮೇಲೆ ಈ ರೀತಿಯಾಗಿ ರೇಟ್ ವಿಪರೀತವಾಗಿ ಜಾಸ್ತಿ ಮಾಡಲಾಗುತ್ತೆ? ಇದೆಲ್ಲ ಗ್ರಾಹಕರ ಗಮನಕ್ಕೆ ಬರದೇ ರೇಟ್ ಜಾಸ್ತಿ ಮಾಡ್ತಾರೆ. ಹೇಗೆ, ಏನು, ಎತ್ತ ಅನ್ನೋದು ಸಹಜವಾಗಿ ಯಕ್ಷ ಪ್ರಶ್ನೆ ಇದೆ. ಮೊನ್ನೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಜನ ಅದನ್ನು ಅರ್ಥ ಮಾಡಿಕೊಂಡಿದ್ರು. ಯುದ್ಧ ನಡೀತಾ ಇದೆ, ಒಂದು ಸ್ವಲ್ಪ ದಿನ ಸರಿ ಹೋಗುತ್ತೆ ಅಂಥೇಳಿ ಜಾಸ್ತಿ ರೇಟ್ ಮಾಡಿದ್ರು ಕೂಡ. ಅಲ್ಲೂ ಕೂಡ ಕಾಫಿ ಟೀ ರೇಟ್ ಜಾಸ್ತಿ ಆಗಿತ್ತು, ಹೋಟೆಲ್ಗಳಲ್ಲೂ ಕೂಡ ಜಾಸ್ತಿ ಮಾಡಿದರು. ಅಲ್ಲಿ ಮೆನುವಲ್ಲಿ ಬದಲಾವಣೆ ಆಯಿತು, ಕೆಲವೊಂದಿಷ್ಟು ಮೆನುಗಳನ್ನು ಕಡಿತ ಮಾಡಿದರೂ ಕೂಡ ರೇಟ್ ಜಾಸ್ತಿ ಮಾಡಿದರು ಅಲ್ಲಿ. ಆದರೂ ಕೂಡ ಜನ ಒಪ್ಕೊಂಡ್ರು, ಕಾರಣ ಸಮಸ್ಯೆ ಇದೆ ಅಂಥೇಳಿ. ಈಗ ಮೇ ತಿಂಗಳ ಬರ್ತಾ ಇದ್ದಂಗೆ ಮತ್ತೆ 5ರಿಂದ 20 ರೂಪಾಯಿ ತನಕ ದರ ಹೆಚ್ಚಳ ಆಗ್ತಾ ಇದೆ. ಹಾಗಾದರೆ ಬದುಕೋದು ಹೇಗೆ?
ಏನು ಮಾಡಬೇಕು ಜನಸಾಮಾನ್ಯರು ಅನ್ನೋದು. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಸ್ನೇಹಜೀವಿ ಚಾಲಕರ ಯೂನಿಯನ್ ಕಡೆಯಿಂದ ಸಂತೋಷ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ರಾಜ್ಯ ಹೋಟೆಲ್ ಸಂಘದ ಉಪಾಧ್ಯಕ್ಷರಾಗಿರುವಂಥ ಮಧುಕರ್ ಶೆಟ್ಟಿ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಇನ್ನೇನು ಈ ಡಿಬೇಟಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ PG ಮಾಲೀಕರ ಸಂಘದ ಅಧ್ಯಕ್ಷರು ಕೂಡ ಭಾಗಿಯಾಗ್ತಾರೆ. ಸರ್ ಮಧುಕರ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಮೊನ್ನೆ ಮಧ್ಯಪ್ರಾಚ್ಯದ ಯುದ್ಧ ನಡೆಯುತ್ತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ರೇಟ್ ಜಾಸ್ತಿ ಮಾಡಲಾಯಿತು, ಯಾಕಂದರೆ ಸಿಲಿಂಡರ್ ಸಿಗ್ತಿಲ್ಲ ಅನ್ನೋದು. ಈಗ ಸಿಲಿಂಡರ್ ಬರ್ತಿದೆಯಾ ಅಥವಾ ಅದರ ಜೊತೆ ಅದು ರೇಟ್ ಜಾಸ್ತಿ, ಮತ್ತು ಈಗ ಮತ್ತೆ ರೇಟ್ ಜಾಸ್ತಿನ ಹೇಗೆ? ಈಗ ಕಳೆದು ಮಧ್ಯಪ್ರಾಚ್ಯದಲ್ಲಿ ವಾರ್ ಸ್ಟಾರ್ಟ್ ಆದಮೇಲೆ 3 ಬಾರಿ ಗ್ಯಾಸ್ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದರು. ಮಾರ್ಚ್ ತಿಂಗಳಲ್ಲಿ 144 ರೂಪಾಯಿ ಜಾಸ್ತಿ ಆಯಿತು. ಕನಿಷ್ಠವಾಗಿ ಅಂಥ ಜಾಸ್ತಿ ಏನಲ್ಲ ಅಂಥೇಳಿ ನಾವು ತಿಂಡಿ ಪದಾರ್ಥದ ಬೆಲೆಯನ್ನು ಜಾಸ್ತಿ ಮಾಡಲಿಕ್ಕೆ ಹೋಗಿಲ್ಲ. ತದನಂತರ ಏಪ್ರಿಲ್ ತಿಂಗಳಲ್ಲಿ 200 ರೂಪಾಯಿ ಜಾಸ್ತಿ ಮಾಡಿದರು. ಆವಾಗ ಮತ್ತೆ ಕೂಡ 200 ರೂಪಾಯಿ ಜಾಸ್ತಿ ಮಾಡಿದರೂ ಕೂಡ ಸರಬರಾಜಿನಲ್ಲಿ ತುಂಬ ವ್ಯತ್ಯಯ ಆಗ್ತಾಯಿತ್ತು. ನಾವು 5 ಸಿಲಿಂಡರ್ ಗ್ಯಾಸ್ ಕೇಳಿದರೆ ನಮಗೆ 1 ಸಿಲಿಂಡರ್ ಕೊಡ್ತಾಯಿದ್ರು. ಹಾಗಾಗಿ ಪ್ರೈವೇಟು ಮತ್ತು ಬ್ಲ್ಯಾಕಲ್ಲಿ ತೊಗೊಳ್ಬೇಕಾಗಿತ್ತು. ಹಾಗಾಗಿ ಕೆಲವರು 5ರಿಂದ 10% ಅಥವಾ 5 ರೂಪಾಯಿ 10 ರೂಪಾಯಿ ತಿಂಡಿ ಪದಾರ್ಥಗಳ ಮೇಲೆ ಬೆಲೆಯನ್ನು ಜಾಸ್ತಿ ಮಾಡಿದರು. ಮೊನ್ನೆ ಬಹುಶಃ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೇ 1ರಂದು 993 ರೂಪಾಯಿ, ಅಂದರೆ 48% ಗ್ಯಾಸಿನ ರೇಟನ್ನು ಜಾಸ್ತಿ ಮಾಡಿದರು. ಅನಿವಾರ್ಯವಾಗಿ ಈಗ ನಾವೆಲ್ಲರೂ ಒಪ್ಕೊಳ್ಬೇಕಾದ, ಯಾಕಂತ ಹೇಳಿದರೆ ವಾರ ಆಗ್ತಾಯಿದೆ, ಸಮಸ್ಯೆ ಬಗ್ಗೆ ಸಂಕಷ್ಟದ ಬಗ್ಗೆ ಎಲ್ರಿಗೂ ಕೂಡ ನಮಗೆ ಸಾಮಾಜಿಕ ಕಳಕಳಿ ಇದೆ, ಅರ್ಥ ಆಗುತ್ತೆ. ಆದರೆ ಗ್ರಾಹಕರಿಗೆ ಎಲ್ಲವೂ ಕೂಡ ಹೊರೆ ಆಗುತ್ತೆ. ನಾವು ಜಾಸ್ತಿ ಮಾಡಿದರೂ ಕೂಡ ಈಗ ಎಲ್ಲೋ ಒಂದು 10-20% ಹೋಟ್ಲವರಿಗೆ ಜಾಸ್ತಿ ಮಾಡಿದ್ದಾರೆ. ಎಲ್ಲರೂ ಮಾಡಲಿಕ್ಕೆ ಹೋಗಿಲ್ಲ. ಯಾಕೆ ಮಾಡಲಿಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ, ನೀವು ಎಷ್ಟು ಬೆಲೆ ಜಾಸ್ತಿ ಮಾಡ್ತೀರಿ ಅಷ್ಟು ನಮ್ಮ ಬಿಸ್ನೆಸ್ ಕೂಡ ಕಮ್ಮಿ ಆಗುತ್ತೆ, ಟರ್ನ್ ಕೂಡ ಕಮ್ಮಿ ಆಗುತ್ತೆ. ಇಡ್ಲಿ ವಡೆ ತಿನ್ನೋನು ಇಡ್ಲಿಗೆ ಬರ್ತಾನೆ, ದೋಸೆ ತಿನ್ನೋನು ಇನ್ನೇನೋ ರೈಸ್ ಬಾತ್ ತಿಂದ್ಕೊಂಡು ಹೋಗ್ತಾನೆ, ಬಿರಿಯಾನಿ ಒಟ್ಟಿಗೆ ಏನೋ ಒಂದು ಕಬಾಬ್ ಆರ್ಡ್ರ್ ಮಾಡೋನು ಅವನು ಬರೀ ಬಿರಿಯಾನಿ ಸಾಕು ಇಲ್ಲ ಊಟ ಸಾಕು ಅಂತೇಳಿ ಹೋಗ್ತಾರೆ. ಇದೇನಾಗುತ್ತೆ, ಟೋಟಲ್ ನಮ್ಮ ಸೇಲ್ಸ್ ಕಮ್ಮಿ ಆದಾಗ ಸಮಸ್ಯೆ ಆಗೇ ಇದೆಯಾ? 100% ಆಗೇ ಇದೆ. ಕೆಲವೊಂದಿಷ್ಟು ಹೋಟೆಲ್ಗಳು ಬಂದೇ ಆಗಿಲ್ಲ, ನಾವು ನೋಡ್ತಾ ಇದ್ದೀವಿ. ಆಗಿದೆ ಆಲ್ಮೋಸ್ಟ್. ಈಗ ಹೋಟೆಲ್ಗಳು ಸಣ್ಣ ಪುಟ್ಟ ಅಂಗಡಿಗಳು ಕ್ಲೋಸ್ ಆಗಿ, ಅದರಲ್ಲೂ ಏನಾಗಿದೆ ಅಂತ ಹೇಳಿದರೆ, ನೀವು ಬಿಗಿನಿಂಗಿಂದ ನೀವು ತೊಗೊಂಡ್ರು ಕೂಡ ಗ್ಯಾಸ್ ಸಪ್ಲೈಯಲ್ಲಿ ದೊಡ್ಡ ಹೋಟ್ಲವರು 10ರಿಂದ 15, 20 ಸಿಲಿಂಡರ್ ತೊಗೊಳ್ತಾಯಿದ್ರು. ಅವರಿಗೆ 50% ಆದರೂ ಇವ್ರು ಕೊಡ್ತಾಯಿದ್ರು. ಯಾಕಂದರೆ ಮೇನು ಗ್ರಾಹಕರು ಅವ್ರನ್ನ ಬಿಡಬಾರ್ದು ಅಂತೇಳಿ. ಅದೇ ಚಿಕ್ಕ ಪುಟ್ಟ ಕ್ಯಾಂಟೀನ್ ಅವ್ರು ಇರ್ಬೋದು ಅಥವಾ ಒಂದು ಸ್ಮಾಲ್ ದರ್ಶಿನಿ ಅವನು ಇರ್ಬೋದು, ಅವನಿಗೆ ಸಿಗ್ತಾಯಿಲ್ಲ. ದಿವಸ ಒಂದು ಗ್ಯಾಸಲ್ಲಿ ಅವನು ರನ್ ಮಾಡ್ತಾಯಿದ್ದ, ಅವನಿಗೆ ಸಿಗ್ತಾಯಿಲ್ಲ. ಇವತ್ತು ಕೂಡ ಈಗ 3153 ರೂಪಾಯಿ ಆದರೂ ಕೂಡ ನಿಮಗೆ ಸಫಿಷಿಯೆಂಟಾಗಿ ಗ್ಯಾಸ್ ಸಿಗ್ತಾಯಿಲ್ಲ. ಅವರು ಕೂಡ ಈಗ ವಿತರಕರಿದ್ದಾರೆಲ್ಲ 800ರಿಂದ 1000 ರೂಪಾಯಿ ಡಿಮಾಂಡ್ ಜಾಸ್ತಿ ಮಾಡಿ ತೊಗೊಳ್ತಾ ಇದ್ದಾರೆ. ಯಾಕಂದರೆ ನಾವೇ ಕೊಡ್ತಾ ಇದ್ದೀವಿ. ನಮಗೆ 5 ಸಿಲಿಂಡರ್ ಬೇಕು ಅಂತ ಹೇಳಿದರೆ ಅವ್ರು 2 ಕೊಡ್ತಾರೆ, ಇಲ್ಲ 1 ಕೊಡ್ತಾರೆ. ಉಳಿದಿರುವಂಥ 4ಅನ್ನು 5000 6000 ಸಿಲಿಂಡರ್ಗೆ ಕೊಟ್ಟುಬಿಟ್ಟು ತೊಗೊಳ್ತಾ ಇದ್ದೀವಿ. ಸೊ ಈ ರೀತಿಯ ಸಮಸ್ಯೆಗಳು ಇರುವಾಗ ಜನ ಈಗ ರೇಟ್ ಜಾಸ್ತಿ ಮಾಡಲೇಬೇಕಾಗತ್ತೆ. ಆಮೇಲೆ ಇನ್ನೇನಾಯಿತು, ಮೊನ್ನೆಯಿಂದ ವಿದ್ಯುತ್ ಬಿಲ್ಲನ್ನು ಯೂನಿಟ್ಗೆ 56 ಪೈಸೆ ಜಾಸ್ತಿ ಮಾಡಿದರು. ಅದು ನಮ್ಮ ಹೋಟ್ಲ್ ಉದ್ಯಮಕ್ಕೂ ಕೂಡ ದೊಡ್ಡ ಹೊಡೆತ ಬೀಳುತ್ತೆ. ಅದರ ಜೊತೆಗೆ ದಿನಬಳಕೆಗಳಿರ್ಬೋದು, ತರಕಾರಿಗಳಿರ್ಬೋದು, ಎಲ್ಲವೂ ಕೂಡ ಈವನ್ ಆಯಿಲು ಆಲ್ಮೋಸ್ಟ್ 25% ಆಯಿಲ್ ರೇಟ್ ಜಾಸ್ತಿ ಆಗಿದೆ. ಸೊ ಎಲ್ಲ ಒತ್ತಡಗಳು ನಮ್ಮ ಮೇಲೆ ಬಂದಿರೋದ್ರಿಂದ ಇದು ಹೊರೆ ಆಗೋದು ಯಾರಿಗೆ ಅಂತ ಹೇಳಿದ್ರೆ, ಬಹುಶಃ ಜನಸಾಮಾನ್ಯರಿಗೆ, ಗ್ರಾಹಕರಿಗೆ, ಇವರೆಲ್ಲರಿಗೂ ಕೂಡ ಹೊರೆ ಆಗುತ್ತೆ. ಬಟ್ PG ಮಾಲೀಕರಿಗೆ ಆರಾಮಾಗಿರ್ಬೋದು, ರೇಟ್ ಜಾಸ್ತಿ ಮಾಡಿಕೊಂಡು ಜೀವನ ನಡೆಸ್ಬೋದಲ್ಲ ಸರ್. ಏನಾಗುತ್ತೆ ಅವರಿಗೂ ಏನಾಗುತ್ತೆ, PG ಮಾಲೀಕರ ಬಗ್ಗೆ ನಾನು ಹೇಳ್ತೀನಿ. ಯಾಕಂದರೆ ನಮ್ಮ ಕೆಲವರು ನಡೆಸ್ತಾ ಇದ್ದಾರೆ. ಏನೇ ಆದರೂ ಕೂಡ ಜನಸಾಮಾನ್ಯರ ಮೇಲೆ ಹಾಕೋದು 100% ಆಗಿದೆ. ಸಮಸ್ಯೆ PG ಮಾಲೀಕರಿಗೆ ಆಗಿರ್ಬೋದು ಅಥವಾ ಹೋಟೆಲ್ ಮಾಲೀಕರಿಗೆ ಆಗಿರ್ಬೋದು, ಅವ್ರಿಗೇನು ಸಮಸ್ಯೆ ಇಲ್ಲಲ್ಲ? ಇಲ್ಲ ಇದೆ ಸರ್. ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನೋಡಿ, ಒಬ್ಬ ಹುಡುಗ PGಯಲ್ಲಿ ಇರ್ತಾನೆ, ಅವನಿಗೆ ಸಂಬಳ ಎಲ್ಲಿ ಬರುತ್ತೆ? 10ರಿಂದ 15 ಸಾವಿರ ರೂಪಾಯಿ ಸಂಬಳ ಕೊಟ್ಟಿರ್ತಾರೆ. PG ಅವರು 7,000 ರೂಪಾಯಿಗೆ ಅಥವಾ 8,000 ರೂಪಾಯಿಗೂ ಅವನಿಗೆ ವಿದ್ದು 3 ಟೈಮ್ಸ್ ಫುಡ್ ಕೊಟ್ಬಿಟ್ಟು ಅವನಿಗೆಲ್ಲ ವಸತಿ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅವನಿಗೆ ಅದನ್ನು ಈಗ 10,000 ಮಾಡಿದಾಗ ಅಥವಾ 9-10 ಸಾವಿರ ಮಾಡಿದಾಗ ಅವನ ಸಂಬಳಕ್ಕೆ ಕೊಕ್ಕು ಬೀಳುತ್ತೆ. ಅವನಿಗೆ ಮಾಡಲಿಕ್ಕೆ ಆಗಲ್ಲ, ಅವನಿಗೆ PGಗೆ ಹೋಗ್ಲಿಕ್ಕೆ ಆಗಲ್ಲ. ಆವಾಗ ಗ್ರಾಹಕರ ಸಂಖ್ಯೆ, PGಯಲ್ಲಿ ಉಳಿಯೋರ ಸಂಖ್ಯೆ ಕಮ್ಮಿ ಆಗುತ್ತೆ. ಈ ಕಮ್ಮಿ ಆದಾಗ ಅವ್ರು ಏನು ಮಾಡ್ತಾರೆ, ಖಾಲಿ ಇಟ್ಕೊಂಡು 40 ಜನ ಹುಡುಗರು ಇರಬೇಕು, 30 ಹುಡುಗರು ಇದ್ದಾರೆ, ಹಾಗಾಗಿ ಕಮ್ಮಿ ರೇಟಲ್ಲೂ ಕೂಡ PG ಅವರು ಕೊಟ್ಟು ಬಿಡ್ತಾರೆ. ಈ ರೀತಿಯಲ್ಲಿ ಒಟ್ಟಾರೆ
ಅಂದರೆ ಖಾಲಿ ಇಟ್ಕೊಳ್ಳೋದು ಬೇಡ, ಹೇಗೋ ಮಾಡಿ ಬ್ಯಾಲೆನ್ಸ್ ಮಾಡೋಣ ಅಂಥೇಳಿ ಒಬ್ರ ಹತ್ರ 8 ತೊಗೊಂಡ್ರೆ ಇನ್ನೊಬ್ರ ಹತ್ರ 6 ತೊಗೊಂಡು ಈಗ ಲಾಡ್ಜಿಂಗಲ್ಲೆಲ್ಲ ಹಾಗೆ ಆಗ್ತಾಯಿದೆ, ರೂಮಲ್ಲೂ ಕೂಡ ಹಾಗೆ ಆಗುತ್ತೆ. ಲಾಸ್ಟಲ್ಲಿ 25%, 30% ಡಿಸ್ಕೌಂಟ್ ಕೊಟ್ಟು ಒಟ್ಟು ಫಿಲ್ಲಿಂಗ್ ಮಾಡಿಬಿಡೋಣ ಅನ್ನುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಯಾರೂ ಕೂಡ ಲಾಭದಲ್ಲಿ ಇಲ್ಲ ಇವತ್ತು. ಎಸ್ ಸಂತೋಷ್ ಕುಮಾರ್ ಸರ್, ನಮಸ್ತೆ. ಈ ಮಧ್ಯಪ್ರಾಚ್ಯದ ಯುದ್ಧ ಮತ್ತು ಈಗ ರೇಟ್ ಜಾಸ್ತಿ ಆದಾಗ ಸದ್ಯಕ್ಕೆ ಈಗ ಆಟೋ ಚಾಲಕರ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಜೀವನ ಹೇಗೆ ಸಾಗ್ತಾ ಇದೆ? ಬದುಕಿದ್ದೀವಿ ನೋಡೋಕ್ಕೆ ಸರ್, ಅಷ್ಟೇ. ಬದುಕಿದ್ದೀವಿ, ಜೀವಂತವಾಗಿದ್ದೀವಿ, ಬಟ್ ಸತ್ತಿಲ್ಲ. ಇದೊಂದೇ ಈಗ ಎಲ್ರಿಗೂ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು. ಯಾಕೆಂತಂದರೆ ಈ LPG ಇಶ್ಯೂ ಅಂತಂದಾಗ ಈಗ ದರದ ಪಕ್ಕಕ್ಕಿಡೋಣ ಫಸ್ಟು. ಈಗ LPG ಸಪ್ಲೈನೇ ಇಲ್ಲ. ಆಲ್ಮೋಸ್ಟು ಸುಮಾರು 90,000ಕ್ಕೂ ಹೆಚ್ಚು ಆಟೋಗಳು ಬೆಂಗಳೂರಿನಲ್ಲಿ LPG ಆಟೋಗಳಿದ್ದಾವೆ. ಇದರಲ್ಲಿ ಆಲ್ಮೋಸ್ಟ್ ಒಂದು 20 to 30% ಮಾತ್ರ LPG ಸಿಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಫಿಲ್ ಮಾಡ್ತಾ ಇಲ್ಲ. ಇನ್ನು ಇಂಥ ಸಂದರ್ಭದಲ್ಲಿ LPG ಆಟೋಗಳನ್ನು ಮಾರ್ಬಿಟ್ಟು ಹೊಸ ಗಾಡಿಗಳಿಗೆ ಹೋಗ್ತಾ ಇದ್ದಾರೆ. ಸೊ ಈ ಕಡೆ ಹೋದಂಥ ಸಂದರ್ಭದಲ್ಲಿ ಏನಾಗ್ತದೆ, LPGನ ಮಾರಿ ಹೊಸ CNG ಗಾಡಿಗಳಿಗೆ ಹೋದರೆ ಇಲ್ಲಿ 7,000 ರೂಪಾಯಿ ಗಾಡಿ ಜಾಸ್ತಿ ಮಾಡಿದ್ದಾರೆ. ಸೊ ಎಲ್ಲರೂ ಹೇಗಾಗಿದೆ, ಲಾಸ್ಟಲ್ಲಿ ಎಲ್ಲೇ ಹೋಗಿ ಸುತ್ತಿ ಬಳಸಿ ಬಂದಾಗ ಹೊರೆ ಆಗ್ತಾ ಇರ್ತಕ್ಕಂಥದ್ದು, ನೋವು ಅನುಭವಿಸ್ತಾ ಇರ್ತಕ್ಕಂಥದ್ದು ಚಾಲಕನೇ. ಈ ಕಡೆ LPG ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಅಟ್ಲೀಸ್ಟ್ ಮಾರಾಟ ಮಾಡೋಣ ಗಾಡಿಗಳನ್ನ, ಅಟ್ಲೀಸ್ಟ್ CNG ತೊಗೊಳ್ಳೋಣ ಅಂತ ಹೋದರೆ ಇಲ್ಲಿ ₹1,00,000 ಸೇಲ್ ಆಗ್ತಿದ್ದಂಥ ಗಾಡಿ ₹40,000 ಕೇಳ್ತಾರೆ. ಇನ್ನು CNG ಗಾಡಿನ ಪರ್ಚೇಸ್ ಮಾಡೋಣ ಅಂತಂದರೆ 2,60,000 ಚಿಲ್ಲರೆ ಇದ್ದಿದ್ದಂಥದ್ದು ಇವಾಗ 73,000 ಚಿಲ್ಲರೆ ಆಗಿದೆ. ಸೊ ಒಂದು ಕಡೆ ಇದು. ಇನ್ನು ಈ ಸಂದರ್ಭದಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಸಾಲ ಮಾಡೋದಕ್ಕೆ ಸಾಲ ಕೊಡೋರು ಯಾರೂ ಇಲ್ಲ. ಈಗ ಸರ್ಕಾರಗಳು ಹೊರೆ ಹಾಕ್ಲಿಕ್ಕೆ ಮಾತ್ರ ಚಾಲಕರುಗಳು ಬೇಕು. ಅಟ್ಲೀಸ್ಟ್ ಸರ್ಕಾರದಿಂದ ಚಾಲಕರುಗಳಿಗೆ ಸಾಲ ಕೊಡೋಂಥದ್ದಕ್ಕೂ ಆಗೋದಿಲ್ಲ. ಇಂಥ ಪರಿಸ್ಥಿತಿಲಿ ₹5.73 ಇವರೇನೋ ಮಾಡಿಬಿಟ್ರು. ಇವತ್ತು ರಸ್ತೆಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವರು ಕೂಡ ಅವನ ದರನ ಆತ ನಿಗದಿಪಡಿಸ್ತಾನೆ. ಯಾವುದೇ ಒಂದು ವಿಚಾರಗಳಲ್ಲಾಗಿರಲು ಯಾರನ್ನೂ ಕೂಡ ಸರ್ಕಾರನ ಕಾಯೋದಿಲ್ಲ. ಈವನ್ ರಸ್ತೆ ಫುಟ್ಪಾತ್ ವ್ಯಾಪಾರಿಗಳು ಕೂಡ ಅವ್ರು ಇಷ್ಟ ಬಂದಂಗೆ ಅವ್ರು ದರ ಮಾಡ್ಬೋದು. ಈರುಳ್ಳಿ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಅಥವಾ ಫ್ರೂಟ್ಸ್ಗಳಾಗಿರ್ಬೋದು, ಅವ್ರು ಇಷ್ಟ ಬಂದಂಗೆ ಮಾಡ್ಬೋದು. ಇಲ್ಲಿ ಆಟೋಗೆ ಬಂಡವಾಳ ಹಾಕಿರ್ತಕ್ಕಂಥವ್ರು ನಾವು, ಫ್ಯೂಲ್ ಹಾಕ್ಸ್ತಕ್ಕಂಥವ್ರು ನಾವು, ಅದನ್ನು ಕಷ್ಟ ಬಿದ್ದು ಕೆಲಸ ಮಾಡ್ತಕ್ಕಂಥವ್ರು ನಾವು, ಆಗಲು ಮಳೆ ಬಿಸಿಲು ಅಂದೆಲ್ಲ ಕೆಲಸ ಮಾಡೋವಂಥವ್ರು ನಾವು. ಇಲ್ಲಿ ದರನ, ನಮ್ಮ ಆಟೋ ದರನ ನಿಗದಿಪಡಿಸೋವಂಥದ್ದು ಸರ್ಕಾರ. ಸೊ ಹೇಗಾಗಿದೆ ಅಂತಂದರೆ ಗುಲಾಮ್ಗಿರಿ ಇನ್ನೂ ಹೋಗಿಲ್ಲ ನಮ್ಮಲ್ಲಿ. ಈ ಆಟೋ ವೃತ್ತಿಗೆ ಬಂದರೆ ಗುಲಾಮ್ಗಿರಿ ಇನ್ನೂ ಹೋಗಿಲ್ಲ. ಇವತ್ತೂ ಕೂಡ ಅದೇ ವ್ಯವಸ್ಥೆ ನಡೀತಾ ಇದೆ. ಸರ್ಕಾರಗಳು ಫಸ್ಟ್ ಆಫ್ ಆಲ್ ಇಂಥ ಸಂದರ್ಭ ರೇಟ್ ಜಾಸ್ತಿ ಆಗಿಲ್ಲ ಅಂತ ಆಟೋದ ಯಾವ್ದು ಹೇಳಿ, ನಿಮ್ದು ಆಟೋ ದರ ರೇಟ್ ಜಾಸ್ತಿ ಸರ್? ಆಟೋ ದರ ಈಗ ₹36 ಇದೆ. ನಾವು ಇವತ್ತಿನವರೆಗೂ ಅಟ್ ಪ್ರೆಸೆಂಟ್ ಅಂದರೆ ಕಳೆದ ಬಾರಿ ಏನು ₹3 ಜಾಸ್ತಿ ಮಾಡಿದ್ರು ಪರ್ ಕಿಲೋಮೀಟರ್ಗೆ, ಅಲ್ಲಿವರೆಗೂ ಕೂಡ ನಾವು ಡಿಮ್ಯಾಂಡೇ ಮಾಡಿಲ್ಲ. ಸೊ ಆವಾಗಲೂ ಕೂಡ ನಾವು ಬೇಕು ಅಂತ ಕೇಳಿರಲಿಲ್ಲ. ಯಾಕೆಂದರೆ ದುಡಿಮೆಗಳು ಕಷ್ಟ ಆಗ್ತಾಯಿತ್ತು. ಏನು ಬೈಕ್ ಟ್ಯಾಕ್ಸಿಗಳು ಇವೆಲ್ಲ ಬಂದಿರೋದ್ರಿಂದ ದುಡಿಮೆ ಕಮ್ಮಿ ಆಗ್ತಾಯಿದೆ. ಅದರಿಂದ ನಮಗೆ ಇದು ದಿನಬಳಕೆ ಅಂತ ಸಾಮಗ್ರಿಗಳು ಜಾಸ್ತಿ ಆಗ್ತದೆ ಅಂತೇಳಿ ಕೆಲವು ಸಂಘಟನೆಗಳು ಡಿಮ್ಯಾಂಡ್ ಮಾಡಿದ್ರು. ಅದಕ್ಕೆ ಏನು ₹3 ಜಾಸ್ತಿ ಮಾಡಬೇಕಾಗಿತ್ತು, ಮಾಡಿದ್ದಾರೆ. ಸೊ ಈಗ 1 ಲೀಟ್ರಿಗೆ ₹5.73 ಅಂತಂದರೆ LPG 20 ರಿಂದ 25 ಲೀಟ್ರ್ ಗ್ಯಾಸ್ ಹಿಡಿಯುತ್ತೆ. ಸೊ 1 ಲೀಟ್ರಿಗೆ ₹5 ಅಂತಂದರೆ 20 ಲೀಟ್ರಿಗೆ ಎಷ್ಟಾಯಿತು? ಸೊ ನಾವು ಅದನ್ನು ವೇವ್ ಮಾಡಬೇಕಾಗ್ತದೆ. ನಾವು ಇದುವರೆಗೆ ಸರ್ಕಾರಕ್ಕೆ ಡಿಮ್ಯಾಂಡೇ ಮಾಡಿರಲಿಲ್ಲ. ಯಾಕೆಂತಂದರೆ ನಾವು ಟ್ಯಾಕ್ಸ್ ಪೇಯರ್ಗಳಾಗಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕಡೆಯಿಂದನೂ ತೆರಿಗೆ ಕಟ್ಟೋದ್ರಿಂದ ಎಲ್ಲೋ ಒಂದು ಕಡೆ ಸರ್ಕಾರಗಳು ನಡೀತಾ ಇದೆ, ಎಲ್ಲ ಜೀವನ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ಹೊರೆ ಆದರೂ ಪರವಾಗಿಲ್ಲ. ಬಟ್ ಆದರೆ ಇಲ್ಲಿ ಮೇಲಿಂದ ಮೇಲೆ ಬರೆ ಹಾಕೋದ್ರಿಂದ ಏನಾಗ್ತದೆ, ನಾವು ಕೂಡ ಬದುಕಬೇಕು. ಸೊ ಬದುಕಬೇಕಾಗಿರೋದ್ರಿಂದ ನಮಗೂ ಕೂಡ ಅನಿವಾರ್ಯತೆ ಇದೆ. ಇವಾಗ ನಮ್ಮ ದರಗಳನ್ನು ನಾವು ನಿಗದಿಪಡಿಸ್ಕೊಳ್ತಕ್ಕಂಥ ದರನ ಮಾಡಬೇಕಾಗಿರೋಂಥ ಅನಿವಾರ್ಯತೆ ನಮಗೂ ಇರೋದ್ರಿಂದ ನಾವು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅಷ್ಟೇ. ಎಸ್, ಮಾತಾಡೋಣ. ಮತ್ತೊಬ್ಬರಿಗೆ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. PG ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂಥ ಅರುಣ್ ಕುಮಾರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ಎಸ್ ಅರುಣ್ ಸರ್, ದರ ಏರಿಕೆಗೆ ಪ್ರಮುಖ ಕಾರಣಗಳೇನು? ಅಲ್ಲ, ಎಲ್ಲರಿಗೂ ಮೇಲ್ನೋಟಿಗೆ ಗೊತ್ತಿರ್ತಕ್ಕಂಥದ್ದು ಏನಪ್ಪ ಅಂದರೆ ಯುದ್ಧದ ಕಾರ್ಮೋಡದಿಂದ ಈ ರೀತಿ ಏರಿಳಿತಗಳಾಗಿದ್ದಾವೆ ಅನ್ನುವಂಥದ್ದು. ಆದರೆ ಎಲ್ಲೋ ಒಂದು ಹತ್ರ ಅದನ್ನೇ ಒಂದು ಮಾರ್ಗ ಇಟ್ಕೊಂಡು ಬರೋದೆಲ್ಲ ರೇಟ್ ಮಾಡಿ ಇಟ್ಬಿಟ್ರೆ ಜೀವನ ನಡೆಸೋದು ಹೆಂಗೆ? ಯಾರೇ ಆಗಿರಲಿ. ಯಾಕಂದರೆ ಇದೆಲ್ಲ ಹೊಡೆತ ಬೀಳ್ತಕ್ಕಂಥದ್ದು ಸಣ್ಣ ಉದ್ದಿಮೆದಾರರಿಗೆ, ತಳಭಾಗದಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋಂಥವ್ರಿಗೆ ಅಧಿಕವಾದಂಥ ಒತ್ತಡವನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಲ್ಲ, ಯಾರು ಆಳ್ತಾ ಇದ್ದಾರೋ ಅವರು. ಇವತ್ತಿನ ದಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಇದು ಇಡೀ ಇತಿಹಾಸದಲ್ಲಿ ₹993 ನಾವುಗಳು ಕಳೆದ 25 ವರ್ಷದಿಂದ ಬಿಸ್ನೆಸ್ ಮಾಡಿದರೂ ಕೂಡ ₹900 ಸಿಲಿಂಡ್ರ್ ಕಂಡಿದ್ವಿ, ಕಮರ್ಷಿಯಲ್ ಸಿಲಿಂಡ್ರನ್ನ. ಆದರೆ ₹993 ಏರಿಕೆ ಮಾಡಿದ್ದು ಮೊಟ್ಟ ಮೊದಲ ಬಾರಿಗೆ ಒಂದು ಅದ್ಭುತವಾದಂತಹ ಒಂದು ಬೆಲೆ ಏರಿಕೆ ಅಂತ ಹೇಳ್ಬೋದು. ಇದನ್ನು ಅದ್ಭುತವಾದಂಥ ಬೆಲೆ ಏರಿಕೆ, ಅತ್ಯದ್ಭುತ ಅಂದರೆ ತಪ್ಪಾಗಲಾರದು. ಯಾಕಂದರೆ ಕಳೆದ 4-6 ತಿಂಗಳುಗಳಿಂದ ನೋಡ್ತಾ ಬಂದರೆ ₹1,500 ಅಂದರೆ 40-50% ಜಾಸ್ತಿ ಆದರೆ ಬರ್ತಕ್ಕಂಥ ಲಾಭ ಎಲ್ಲ ಕಂಪ್ಲೀಟ್ ನಾವು ಸರ್ಕಾರಕ್ಕೆ ಅಥವಾ ಆಯಿಲ್ ಕಂಪ್ನಿಗಳಿಗೆ ಕೊಟ್ಬಿಟ್ರೆ ಜೀವನ ನಡೆಸೋದು ಹೆಂಗೆ?
ಸೊ ನಿಜವಾಗಿಯೂ ಸಹ ಎಷ್ಟು ಮೊದಲೇ ಅನಿಲ ಅಭಾವ ಸೃಷ್ಟಿಯಾಗಿ ಕಳೆದ 1.5 ತಿಂಗಳಿಂದ ಬ್ಲ್ಯಾಕಲ್ಲೋ ಅಥವಾ ಖಾಸಗಿ ಸಿಲಿಂಡರ್ಗಳಲ್ಲೋ 4,000 5,000 ಕೊಟ್ಟು ಸಿಲಿಂಡರ್ ತೊಗೊಳ್ತಕ್ಕಂಥದ್ದು ಎಷ್ಟೋ ಜನ ಬೇಡಪ್ಪ ನಮಗೆ ಈ ಬಿಸ್ನೆಸ್ಸೇ ಈ ತಾತ್ಕಾಲಿಕವಾಗಿ ನಿಲ್ಲಿಸ್ಬಿಡೋಣ ಅನ್ನುವಂಥ ಮಟ್ಟಕ್ಕೆ ಕೆಲವರು ಹೋಗಿದ್ದರು. ನಾವು ಅವ್ರನ್ನೆಲ್ಲ ಸಂತೈಸಿ ನಮ್ಮ ಮಾಲೀಕರ ಸಂಘ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಹೋಟೆಲ್ ಮಾಲೀಕರ ಸಂಘದ ಜೊತೆ ನೀವೇನು ಕೊಡ್ತಾಯಿದ್ರು ನಮಗೂ ಕೊಡಿ ಅಂತ ಕೇಳಿ ಅಟ್ಲೀಸ್ಟ್ ಒಂದು ದಿನಕ್ಕೆ 500 ಸಿಲಿಂಡರ್ಗಳನ್ನ ವಿತರಣೆ ಮಾಡಲಿಕ್ಕೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟ್ರು ಕೂಡ ಒಪ್ಕೊಂಡಿದ್ದರು. ಆದರೆ ಸಮರ್ಪಕವಾಗಿ ಬರಲಿಲ್ಲ ಅಂದರೂ ಕೂಡ 500 ಹೇಳಿದರೆ ಅಟ್ಲೀಸ್ಟ್ ನಮಗೊಂದು 150 ಬಂದದ್ದಂತೂ ಸತ್ಯ. ಆದರೆ ಒಂದು ದಿನ 30ನೇ ತಾರೀಕು ನಾವು 2,160 ರೂಪಾಯಿ ಕೊಟ್ಟು ಸಿಲಿಂಡರ್ ತೊಗೊಂಡು ನೆಕ್ಸ್ಟ್ ಡೇ ಬಂದಾಗ ಹತ್ತತ್ರ 3,200 ರೂಪಾಯಿ ಕೊಡಿ ಅಂದರೆ ಒಂದು ದಿನಕ್ಕೆ 100 ಸಿಲಿಂಡರ್ ಬಂದರೆ ಬರ್ತಕ್ಕಂಥ ಲಾಭಗಳು 16 PGಗಳನ್ನ ನಾವು ಅಂಕಿಅಂಶಗಳು ತಗೊಂಡಂಥ ಸಂದರ್ಭದಲ್ಲಿ ನಿಜವಾಗಿಯೂ ಸಹ ಭಾಳ ಕಷ್ಟ ಸಾಧ್ಯ PGಗಳು ನಡೆಸ್ತಕ್ಕಂಥದ್ದು. ಈಗ ಬೆಲೆ ಏರಿಕೆ ಮಾಡ್ಬೋದು. ನಾವು ಕೋರ್ ಕಮಿಟಿನಲ್ಲಿ ಎಲ್ಲ ಭಾಗದ ಮುಖಂಡರುಗಳನ್ನ ಝೂಮ್ ಮೀಟಿಂಗ್ ಮಾಡಿ ಕೇಳಿದಾಗ ಹೇಳ್ತಾರೆ, ಸರ್ ಈಗಾಗಲೇ ಬಿಸ್ನೆಸ್ಸು ವರ್ಕ್ ಫ್ರಮ್ ಹೋಮು ಅದು ಇದು ಅಂದ್ಕೊಂಡು ಕಡಿಮೆ ಇದೆ. ನಮ್ಮ ಸಾರ್ ಹೇಳಿದಂಗೆ ನಿಜವಾಗಿಯೂ ಸಹ ಒಂದು 50 ಜನ ಇರೋ ಹತ್ರ ಒಂದು 30 ಜನ 40 ಜನ ಇದ್ದಾರೆ. ನೀನು ಬೆಲೆ ಏರಿಕೆ ಮಾಡ್ತೀವಿ ಇರ್ತಕ್ಕಂಥವ್ರಿಗೆ ನಾವು 500 ರೂಪಾಯಿ ಜಾಸ್ತಿ ಮಾಡ್ತೀವಿ 1,000 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂದರೆ ಪ್ರಚಲಿತ ವಿದ್ಯಮಾನಗಳನ್ನ ತಿಳ್ಕೊಂಡು ಅರಿತುಕೊಂಡು ಆಯಿತು ಅನ್ನುವಂಥವರು 10% ಸಿಗೋದಿಲ್ಲ. ನಮಗೆ ಯಾಕೆ ಜಾಸ್ತಿ ಮಾಡ್ತೀನಿಲ್ಲ ನಾವು ಖಾಲಿ ಮಾಡ್ತೀವಿ. ಬರ್ತಕ್ಕಂಥವ್ರಿಗೆ ದುಬಾರಿ ಆಗಿದೆ ಅಂತ ಹೋಗೋದು ಬೇಡ. ಯಾಕಂದ್ರೆ ಜಾಬ್ ಸರ್ಚ್ಗೆ ಅಂತ ಬರೋರಿಗೆ ಒಂದು 5-6 ಸಾವಿರ ರೂಪಾಯಿಗೆ PG ಸಿಗ್ತೈತೆ ಅಂದರೆ ಬಹಳ ಖುಷಿಯಾಗಿ ಬರ್ತಾರೆ. ರೇಟ್ ಕಡಿಮೆ ಇರ್ಬೇಕು ಸರ್. ನಮ್ಮಲ್ಲಿ ಹೆಂಗಿದೆ ಅಂದರೆ ನೀವು ಕ್ವಾಲಿಟಿ ಕ್ವಾಂಟಿಟಿ ಅದೆಲ್ಲ ಕೇಳಲ್ಲ, ರೇಟ್ ಕಡಿಮೆ ಇರಬೇಕು. ನಾನು ಬೆಂಗಳೂರಲ್ಲಿ ಹೆಂಗೋ ಜೀವನ ಮಾಡಬೇಕು ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂಥವರು ಕೆಲವರು ಇದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಹತ್ರ ಇದು ಏನಾದರೂ ತಾತ್ಕಾಲಿಕ ಏರಿಕೆ ಆದರೆ ನಮ್ಮದು ಸ್ವಲ್ಪ ಕಷ್ಟ ಇದೆ ಸರ್ಕಾರ. ಯಾಕಂದರೆ ನೋಡಿ, ಸರ್ಕಾರದಲ್ಲಿ ರಾಷ್ಟ್ರದಲ್ಲಿ ಬೇಕಾದಂಥ ಸಂಪನ್ಮೂಲಗಳಿವೆ. ನೀನು ಇದ್ರ ಮೇಲೇ ಬೆಲೆ ಏರಿಕೆ ಹಾಕಿಬಿಟ್ಟು, ಯಾಕಂದರೆ ಇದು ದೈನಂದಿಕ ಬೇಕಾಗಿರ್ತಕ್ಕಂಥ ಎಸೆನ್ಷಿಯಲ್ ಆಗಿರ್ತಕ್ಕಂಥದ್ದು, ಇದ್ರ ಮೇಲೆ ಹಾಕಿದರೆ ಇಮ್ಮಿಡಿಯೇಟಾಗಿ ರಿಕವರಿ ಆಗುತ್ತೆ, ಸೊ ಹೊಂದಾಣಿಕೆ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ಒಂದು ಅಂಕಿಅಂಶ ಇರ್ಬೋದು. ಆದರೆ ಬೇರೆ ಆಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಅದನ್ನು ಸಮವಾಗಿ ಹೊಂದಾಣಿಕೆ ಮಾಡೋದ್ರ ಜೊತೆಗೆ ಇದನ್ನು ಕಡಿಮೆ ಮಾಡ್ಬೋದಾಗಿತ್ತು ಅನ್ನುವಂಥದ್ದು ನಮ್ಮ ಇಂಗಿತ. ಎಸ್ ಮಧುಕರ್ ಸರ್, ಈಗ ರೇಟ್ ಜಾಸ್ತಿ ಅಂತ ಬಂದಾಗ ಅದಕ್ಕೆ ಮಾನದಂಡಗಳು ಇರೋದಿಲ್ವಾ? ಯಾವ ಕಾರಣಗಳನ್ನು ಕೊಟ್ಟು ಈ ರೀತಿಯಾಗಿ ರೇಟ್ ಜಾಸ್ತಿ ಮಾಡಲಾಗುತ್ತೆ? ಹೇಗೆ ಆ ಕಮಿಟಿ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತೇಳಿ? ಎಲ್ರಿಗೂ ಗೊತ್ತಿರುವಂಥ ವಿಚಾರ, ಯುದ್ಧ ನಡೆಯುತ್ತ ಸಂದರ್ಭದಲ್ಲಿ ಎಲ್ಲರೂ ಕೂಡ ರೇಟ್ ಜಾಸ್ತಿ ಮಾಡಿದ್ದಾರೆ ಅನ್ನೋದು. ಅದರ ಮಧ್ಯೆ ಮತ್ತೆ ಈ ರೀತಿಯಾಗಿ ರೇಟ್ ಜಾಸ್ತಿ ಮಾಡೋದು ಹೇಗೆ? ಅದು ಹೇಗೆ, ಯಾವ ಮಾನದಂಡದ ಮೇಲೆ? ಈಗ ಬೆಲೆ ಏರಿಕೆ ಅಥವಾ ದರ ಏರಿಕೆ ಮಾಡೋದ್ರಲ್ಲಿ ಯಾವುದೇ ಮಾನದಂಡವನ್ನು ಇಟ್ಕೊಳ್ಳಿಕ್ಕಾಗಲ್ಲ. ಮತ್ತು ಆ ಕಂಟ್ರೋಲು ಕೂಡ ಈಗ ನಮ್ಮ ಕರ್ನಾಟಕ ರಾಜ್ಯ ಹೋಟ್ಲ್ ಸಂಘ ಇರ್ಬೋದು ಅಥವಾ ಬೆಂಗಳೂರು ಹೋಟ್ಲ್ ಸಂಘ ಇರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲಾ ಸಂಘಗಳಿರ್ಬೋದು, ಅವರ ವ್ಯಾಪ್ತಿಯಲ್ಲಿ ಅದು ಬರಲ್ಲ. ಈಗ ವೈಯಕ್ತಿಕವಾಗಿ ಒಬ್ಬ ಹೋಟ್ಲ್ ನಡೆಸ್ತಾ ಇರ್ತಾನೆ, ಅವನ ಲಾಭ ನಷ್ಟವನ್ನು ಅವನ ಗುರುತಿಸಿಕೊಂಡು ಅವನಿಗೆ ಬೇಕಾದಂಥ ರೀತಿಯಲ್ಲಿ ಅವನು ರೇಟನ್ನು ಇಡ್ತಾನೆ. ಈಗ ಸಪೋಸ್ ಅವನು ಎಬ್ನಾರ್ಮಲ್ ರೇಟ್ ಇಟ್ಟ ಅಂತಾದರೆ ಪಕ್ಕದಲ್ಲಿ ಕಮ್ಮಿ ಇದ್ದರೆ ಇವನಿಗೆ ಹೊಡೆತ ಬೀಳ್ತದೆ, ಅವನಲ್ಲಿಗೆ ಹೋಗಲ್ಲ, ಪಕ್ಕದಲ್ಲಿ ಹೋಗ್ತಾರೆ. ಹಾಗಾಗಿ ಪಕ್ಕದ ಹೋಟ್ಲಲ್ಲಿ ಆ ಏರಿಯಾದಲ್ಲಿ ಯಾವ ಹೋಟ್ಲಲ್ಲಿ ಏನು ರೇಟ್ ಇದೆ ನೋಡಿಕೊಂಡು ಆ ಪ್ರಕಾರದಲ್ಲಿ ಅವರು ದರ ಏರಿಕೆಯನ್ನು ಮಾಡ್ತಾರೆ. ಇದಕ್ಕೆ ಮಾನದಂಡ ಅನ್ನುವಂಥ ಪ್ರಶ್ನೆ ಬರುವುದಿಲ್ಲ. ಇದು ಅನಿವಾರ್ಯವಾಗಿ ಈಗ ಸರ್ ಹೇಳಿದ್ರಿ, ಈಗ ಮಾರ್ಚಲ್ಲಿ ಗ್ಯಾಸು ಸಿಲಿಂಡರ್ ಪ್ರೈಸು ಕಮರ್ಷಿಯಲ್ಲು 1,500 ಚಿಲ್ಲರೆ ಇತ್ತು. ಇವತ್ತು 3,153 ರೂಪಾಯಿ ಆಗಿದೆ. ಅಂದರೆ 54% ಗ್ಯಾಸು 3 ಮಂತ್ಸಲ್ಲಿ ಜಾಸ್ತಿ ಆಗಿದೆ ರೇಟು. ಅಷ್ಟಕ್ಕಾದರೂ ಗ್ಯಾಸ್ ಸಿಗುತ್ತಾ? 3,153 ಕೊಟ್ಟರೆ ಗ್ಯಾಸ್ ಸಿಗುತ್ತಾ? ಸಿಗಲ್ಲ. ಅದು ಸಿಗೋದೆಷ್ಟು ನಮಗೆ? 10, 20, 25% ಮಾತ್ರ. 5 ಸಿಲಿಂಡರ್ ಕೇಳಿದರೆ 1 ಸಿಲಿಂಡರ್ ಕೊಡ್ತಾರೆ, ಇಲ್ಲಿ 2 ಕೊಡ್ತಾರೆ. ಉಳಿದಿರೋವಂತಹ 3 ಸಿಲಿಂಡರ್ಗಳನ್ನ ಪ್ರೈವೇಟ್ ಅವ್ರ ಹತ್ರ ಎಕ್ಸ್ಟ್ರಾ ಕೊಡ್ಬೇಕು, ಅಥವಾ ಇವರೇ ಈಗ HP ಇರ್ಬೋದು, ಭಾರತ್ ಇರ್ಬೋದು, IOC ಅವರು ಇರ್ಬೋದು, ಅವರೇ ಅವರ ವಿತರಕರಿಗೆ ಕೊಟ್ಟು ಹೆಚ್ಚಿನ ಬೆಲೆಯಲ್ಲಿ ಅವ್ರು ಮಾಡ್ತಾಯಿದ್ದಾರೆ. ಇವರು 1,000 ರೂಪಾಯಿ ಅವ್ರ ಹತ್ರ ತೊಗೊಂಡು ಅವ್ರಿಗೆ ಕೊಟ್ಟದಿದ್ದರೆ ಅವರು 2,000 ತೊಗೊಂಡು ಹೋಟೆಲ್ ಅವರಿಗೋ ಅಥವಾ PG ಅವರಿಗೋ ಅವರಿಗೆ ಸೇಲ್ ಮಾಡ್ತಾಯಿದ್ದಾರೆ. ಈ ರೀತಿಯ ಕಾಳಸಂತೆಯಲ್ಲಿ ಆ ದಂಧೆ ನಡೀತಾ ಇದೆ. ಹೇಗೆ ಕೋವಿಡಲ್ಲಿ ಕೆಲವರೆಲ್ಲ ಹಣ ಮಾಡಿಕೊಂಡ್ರು, ಈಗ ಇದು ಒಂದು ಅವಕಾಶ ಅಂತೇಳಿ ಹೇಳಿ ಈ ರೀತಿಯಲ್ಲಿ ಅವರು ಮಾಡ್ತಾಯಿದ್ದಾರೆ. ಇದಕ್ಕೆ ಸರ್ಕಾರ ಏನು ಮಾಡಬೇಕು ಅಂತೇಳಿದರೆ, ಸರ್ಕಾರ ಕಡಿವಾಣ ಹಾಕಬೇಕು. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಎಲ್ಲೆಲ್ಲಿ ಅಕ್ರಮವಾಗಿ ಇವರು ಮಾಡ್ತಾ ಇದ್ದಾರೆ, ಆದರೆ ಎಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡಬೇಕು. ಅದರ ಜೊತೆಗೆ ನಿಮ್ಮ ಗೃಹ ಬಳಕೆ ಸಿಲಿಂಡರ್ ಕೂಡ ವಾಣಿಜ್ಯ ಬಳಕೆಗೆ ಯೂಸ್ ಮಾಡ್ತಾ ಇದ್ದಾರೆ.
ಇದನ್ನೆಲ್ಲ ಇವರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಇವರು ಅದನ್ನು ಮಾಡಿದಾಗ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅಟ್ಲೀಸ್ಟ್ ಒಂದು 60-70% ಸಮರ್ಪಕವಾದಂಥ ಒಂದು ನ್ಯಾಯ ಸಿಗುತ್ತೆ, ಒಂದು ಎಥಿಕ್ಸ್ ಇರುತ್ತೆ ಅದರಲ್ಲಿ. ಇವರು ಅದನ್ನು ಮಾಡದೇ ಇದ್ದಾಗ ಇವ್ರ ಹತ್ರ ನಾವು ಸ್ಟೇಟ್ ಗೌರ್ಮೆಂಟು ಅಥವಾ ಪ್ರಿನ್ಸಿಪಲ್ ಸೆಕ್ರೆಟರಿ ಅಥವಾ ಮಿನಿಸ್ಟ್ರಿಗಳು, ಸಂಬಂಧಪಟ್ಟಂಥ ಮಿನಿಸ್ಟ್ರಿಗಳ ಹತ್ರ ಹೋಗಿ ಕೇಳಿದಾಗ ಇಲ್ಲ ಅದು ಸೆಂಟ್ರಲ್ ಗೌರ್ಮೆಂಟಿಗೆ ಬರುತ್ತೆ, ನಾವೇನು ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ನಾವು ಪ್ರೊಟೆಸ್ಟ್ ಮಾಡಲಿಕ್ಕಾಗತ್ತಾ, ರಸ್ತೆಗಳಿಲಿಕ್ಕಾಗತ್ತಾ? ಯಾಕಂತ ಹೇಳಿದ್ರೆ ಯುದ್ಧ ನೀವು ಹೇಳ್ತಾ ಇರೋದು ಸರ್ಕಾರದ ಗಮನಕ್ಕೆ ಇಲ್ಲದೇನೆ ಈ ರೀತಿ ರೇಟ್ ಜಾಸ್ತಿ ಆಗ್ತಿದೆಯಾ? ಯಾವುದು? ಈಗ 100% ಸರ್ಕಾರದ ಗಮನಕ್ಕಿದೆ, ಅವ್ರು ಎಲ್ರಿಗೂ ಕೂಡ ಗೊತ್ತಿದೆ. ಅವ್ರಿಗೆ ಗೊತ್ತಿದ್ರು ಕೂಡ ಅದನ್ನು ಕಡಿವಾಣ ಹಾಕ್ತಾ ಇಲ್ಲ. ಪ್ರತಿಯೊಬ್ಬರ ಹತ್ರನೂ ಕೂಡ ಸ್ಟಾಕ್ ಇದೆ, ಜಾಸ್ತಿ ಮಾಡೋದು ಅಗತ್ಯ ಇಲ್ಲ ಅಂತ ಅಗತ್ಯ ಇಲ್ಲ. ಸಮರ್ಪಕ ಅವರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬ್ಲ್ಯಾಕಲ್ಲಿ ಮಾರಲಿಕ್ಕಾಗಿ ನಾವು 5 ಕೇಳಿದರೆ 5 ಇಲ್ಲ, ನಿಮ್ಗೆ ಒಂದೇ ಕೊಡ್ತೀನಿ 2 ಕೊಡ್ತೀನಿ ಅಂತ ಹೇಳ್ತಾರೆ. ಉಳಿದಿರೋ ಸಿಲಿಂಡ್ರನ್ನ ಅಲ್ಲೆಲ್ಲೋ ಕರೀತಾರೆ, ನೀವು ಗಾಡಿ ತೊಗೊಂಡು ಬರಬೇಕು, ಅಲ್ಲಿ ಬಂದುಬಿಟ್ಟು ನಮ್ಗೆ ಇಷ್ಟೇ ಅಮೌಂಟ್ ಕೊಟ್ಬಿಟ್ಟು ನೀವು ತೊಗೊಂಡು ಹೋಗಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕೊಡಲಿಕ್ಕೆ ಅವರಿಗೆ ಗ್ಯಾಸ್ ಇದೆ, ಡೈರೆಕ್ಟಾಗಿ ಡೆಲಿವರಿ ಮಾಡಲಿಕ್ಕೆ ಅವ್ರ ಹತ್ರ ಗ್ಯಾಸ್ ಇರಲ್ಲ. ಮೊನ್ನೆ ಪುನಃ ಹೊಸದಾಗಿ ಕಾನೂನು ಮಾಡಿದರು. ಮುಂಚೆ ನಾವು ಗ್ಯಾಸಿಗೆ ಸಿಲಿಂಡ್ರಿಗೆ ಫಿಕ್ಸ್ಡ್ ಡೆಪಾಸಿಟ್ ಕೊಟ್ಟಿದ್ವಿ, ಅದು ಬಿಟ್ಟು ಈಗ ಪುನಃ 2400 ರೂಪಾಯಿ ಕೊಡಬೇಕು ಅಂತೇಳಿ ಹೇಳಿದರು. ನಾವೆಲ್ಲರೂ ಕೂಡ ಆಯಿತು 2400 10 ಸಿಲಿಂಡ್ರು 15 ಸಿಲಿಂಡ್ರಿಗೆ ಬುಕ್ ಮಾಡಿಬಿಟ್ಟು ತೊಗೊಂಡ್ವಿ. ಹಾಗಿದ್ರೆ ಗ್ಯಾಸ್ ಆದರೂ ಸಿಗುತ್ತೆ ಅಂಥೇಳಿ ಮಾಡೋ ದಿವಸದಿಂದ ಅದೇ ಕತೆ. ನಾವು 5 ಕೇಳಿದರೆ 2 ಕೊಡ್ತಾರೆ, 10 ಕೇಳಿದರೆ 1 ಕೊಡ್ತಾರೆ. ಎಸ್ ಸಂತೋಷ್ ಸರ್, ಈಗ ಈ LPG ದರ ಏರಿಕೆಯಿಂದಾಗಿ ನಿಮ್ಮ ಆದಾಯದ ಮೇಲೆ ಪರಿಣಾಮ ಬೀರೋದಿಲ್ವಾ? ಖಂಡಿತವಾಗಿ ಬರುತ್ತೆ ಸರ್. ಯಾಕೆಂದರೆ ನೋಡಿ, ಈಗಲೇ ಆಲ್ರೆಡಿ ರಾತ್ರಿ ಎಲ್ಲ ನಿಂತ್ಕೊಂಡ್ರೂ ಕೂಡ LPG ಸಿಗ್ತಾ ಇಲ್ಲ. ಸೊ ಇದು ಒಂದು ಕಡೆ. ಅಂಥದ್ರಲ್ಲಿ 500 ರೂಪಾಯಿ LPGನ ಹಾಕ್ಸ್ಕೊಂಡ್ರೆ ಒಂದಿಷ್ಟು 500 ರೂಪಾಯಿ ಹಾಕ್ಸ್ಕೊಂಡ್ರೆ ಒಂದು 1200 ರೂಪಾಯಿ 1300 ರೂಪಾಯಿ ದುಡಿಬೋದಿತ್ತು. ಸೊ ಈಗ 500 ರೂಪಾಯಿ ಹಾಕ್ಸಿದ್ರೆ 800 ರೂಪಾಯಿ ದುಡಿದ್ರೆ ಈ ಕಡೆ 500 ರೂಪಾಯಿ ಗ್ಯಾಸ್ಗೆ ಹೋಗುತ್ತೆ, ಇನ್ನು 250 ರೂಪಾಯಿ 300 ರೂಪಾಯಿ ಕಲೆಕ್ಷನ್ಗೆ ಹೋಗುತ್ತೆ. ಡ್ರೈವರ್ ಏನು ತಿಂದು ಬದುಕಬೇಕು, ಮನೆಗೇನು ತೊಗೊಂಡೋಗ್ಬೇಕು? ಸೊ ಸರ್ಕಾರಗಳು ಈಗ ನಮ್ಮ ರಾಜ್ಯ ಸರ್ಕಾರ ಈಸಿಯಾಗಿ ತೋರಿಸುತ್ತೆ, ಇದೇನೋ ಪಕ್ಕದ ಮನೇಲಿರೋ ಥರ ಕೇಂದ್ರ ಸರ್ಕಾರದ ಮೇಲೆ ಬೆಟ್ ಮಾಡಿ ತೋರಿಸುತ್ತೆ. ಸೊ ರಾಜ್ಯದಲ್ಲಿ ಏನೇ ಏರಿಕೆ ಆದ್ರೂ ಕೂಡ ಅದನ್ನು ಸಂಪೂರ್ಣ ಹೊಣೆಗಾರಿಕೆ ಹೊತ್ಕೋಬೇಕಾಗಿರ್ತಕ್ಕಂಥದ್ದು ಕೂಡ ರಾಜ್ಯ ಸರ್ಕಾರದ್ದು ಕೂಡ ಇರ್ತದೆ. ಯಾಕೆ ಅಂತಂದರೆ ಏಕಾಏಕಿ ಇವರು ಜಾಸ್ತಿ ಮಾಡ್ತೀವಿ ಅಂತ ಅನ್ನೋ ಥರ ಇತ್ತು ಅಂತಂದರೆ ಅಟ್ಲೀಸ್ಟ್ ಸಭೆಗಳನ್ನ ಕರಿಬೇಕು. ಸಂಬಂಧಪಟ್ಟಂಥ ಸಂಘಟನೆಗಳಿರ್ತವೆ, ಅಂಥವ್ರನ್ನ ಕರೆದು ಸಭೆಗಳನ್ನ ಕರೆದು ಸಭೆಯಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಮಾಡ್ಬೋದು, ಎಷ್ಟು ಮಾಡ್ಬೋದು ಏನು ಅಂತ ಒಂದು ಡಿಸ್ಕಸ್ ಆಗ್ತದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದರ ಪರಿಷ್ಕರಣೆ ಮಾಡಬೇಕು ಅಂತಂದ್ರೂ ಕೂಡ ಕಾಲಾವಕಾಶಗಳು ಬೇಕು. ಏಕಾಏಕಿ ಏನೋ ಪಂಚರಾಜ್ಯ ಎಲೆಕ್ಷನ್ ಇತ್ತು, ಸೊ ಅಲ್ಲಿವರೆಗೂ ಕೂಡ ಅಲ್ಲಿ ಏನೋ ಒಂದು ಮೈಂಡಲ್ಲಿ ಇಟ್ಕೊಂಡು ಇದುವರೆಗೆ ಸಡನ್ನಾಗಿ ನಿಂತ್ಕೊಂಡು ಎಲೆಕ್ಷನ್ ಮುಗಿತಿದ್ದಾಗೇ ಏಕಾಏಕಿ ಇವರು ರೈಸ್ ಮಾಡ್ತಾರೆ ಅಂತಂದರೆ, ಅಂದರೆ ಇಲ್ಲಿ ಮೂಗಿಗೆ ತುಪ್ಪ ಸವರುವಂಥ ಕೆಲಸನ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥವ್ರು ಅಷ್ಟೇ. ಈಗ ನೋಡಿ, ನಮ್ಮ ರಾಜ್ಯದಿಂದ 28 ಜನ MP ಗಳು ಆಯ್ಕೆ ಆಗಿದ್ದಾರೆ. ಒಬ್ಬರು ಕೂಡ ಯಾರು ಇದುವರೆಗೆ ಅಟ್ ಪ್ರೆಸೆಂಟ್ LPG ಇಶ್ಯೂ ಆಗ್ತಾ ಇದೆ, ಮಧ್ಯಪ್ರಾಂತ್ಯದ್ದು ಯುದ್ಧ ನಡೀತಾ ಇದೆ ನೋಡಿ, ಇಂಧನಕ್ಕೆ ಸಂಬಂಧಪಟ್ಟಿರುವಾಗ ನಮ್ಮ ಯಾರು KH ಮುನಿಯಪ್ಪನವರು ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ, ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಡ್ತಾರೆ. MP ಗಳಂತೂ ಟೋಟಲ್ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಥರ ಬರ್ತಾರೆ. ಯಾವ್ದಾದ್ರು ಸಣ್ಣ ಪುಟ್ಟದ್ದು ನೀವು ತೊಗೊಳ್ಳಿ, ಈಗ IT-BTಲಿ ವರ್ಕ್ ಮಾಡ್ತಕ್ಕಂಥ ಎಂಪ್ಲಾಯೀಸ್ಗಳು ಕಾರ್ ಪೂಲಿಂಗ್ ಮಾಡೋಂಥ ವಿಚಾರಕ್ಕೆ ನಮ್ಮ ಯಾರು ತೇಜಸ್ವಿ ಸೂರ್ಯ ಬರ್ತಾರೆ, ಕೊಡಬೇಕಿದ್ರಿಂದ ಪೊಲ್ಯೂಷನ್ ಕಮ್ಮಿ ಆಗ್ತದೆ ಮತ್ತು ಟ್ರಾಫಿಕ್ ಅವಾಯ್ಡ್ ಆಗ್ತದೆ, ನೀವು ಕೊಡಬೇಕು ಅಂತೇಳಿ ಅದಕ್ಕೆ ಲೆಟ್ರ್ ಬರೀಲಿಕ್ಕೆ ಆಗ್ತದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಬೈಕ್ ಟ್ಯಾಕ್ಸಿ ಕಾನೂನು ಉಲ್ಲಂಘನೆ ಆಗಿದೆ, ಕಾನೂನು ಉಲ್ಲಂಘನೆ ನಡೀತಿದ್ದರಿಂದ ಇಲ್ಲಿಗಲ್ ಆಕ್ಟಿವಿಟೀಸ್ಗಳು ನಡೀತಾ ಇದೆ, ಜಾಸ್ತಿ ಅಪಘಾತಗಳಾಗ್ತಾ ಇದೆ, ರಾಜ್ಯದ ಮಾನ ಮರ್ಯಾದೆ ಹೋಗ್ತಾ ಇದೆ ಅನ್ನೋದು ಎಲ್ಲನೂ ಕೂಡ ಮನವರ್ತು ಕೂಡ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ನ ಕೊಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರಗಳನ್ನ ಬರೀತಾರೆ. ಇವತ್ತು ಲಕ್ಷಾಂತರ ಜನ ಚಾಲಕರುಗಳು, ಆಟೋ ಚಾಲಕರುಗಳು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈತ ಯಾರು MP ತೇಜಸ್ವಿ ಸೂರ್ಯ ಅವರು MP ಆಗಲಿಕ್ಕೆ ನಮ್ಮ ಓಟ್ಗಳು ಕೂಡ ಪ್ರಾಮುಖ್ಯತೆ ಇದೆ. ಯಾಕೆಂದರೆ ಸೌತಲ್ಲಿ ಅತಿ ಹೆಚ್ಚು ಚಾಲಕರುಗಳಿರ್ತಕ್ಕಂಥದ್ದು, ನಾವು ವೋಟ್ ಮಾಡಿ ಗೆಲ್ಸಿರ್ತಕ್ಕಂಥವ್ರು ನಮಗೆ ಕೊನೆಗೆ ಮುಳ್ಳು ಆಗ್ತಾರೆ ಅಂತಂದಾಗ ಏನು ಕೂಡ ಮಾಡಲಿಕ್ಕಾಗಲ್ಲ. ಇವತ್ತು ಇಷ್ಟೆಲ್ಲ ಆಗ್ತಾ ಇದೆಯಲ್ಲ LPG ಇಶ್ಯೂಗಳು, ಕಮ್ಮಿ ಇದ್ರೂ 10 ರಿಂದ 15 ಜನ ಆಟೋ ಚಾಲಕರುಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಫ್ಯಾಮಿಲಿ ಸೂಸೈಡ್ಗಳು ಮಾಡ್ಕೊತಾ ಇದ್ದಾರೆ, ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಬೇರೆ ಯಾವ್ದಾದ್ರು ಒಂದು ವೃತ್ತಿಗೆ ಹೋಗೋಣ ಅಂತಾರೆ, ಬೇರೆ ಯಾವ ವೃತ್ತಿನೂ ಗೊತ್ತಿಲ್ಲ. ಇನ್ನು ಬೇರೆ ಯಾರೋ ಸರ್ಕಾರ ಕೊಡ್ತಾರ, ಅಟ್ಲೀಸ್ಟ್ ಇವ್ರ ಯೋಗ್ಯತೆಗಳಿಗೆ ಇಷ್ಟೆಲ್ಲ ಆಗ್ತಾ ಇದೆ. ಯಾವುದೋ ಒಂದು ಕಸ ಹೊಡೆ ಕೆಲಸನಾದ್ರು ಕೊಡ್ತಾರ ಅವಾಗಲೇ, ಅದರಲ್ಲೂ ಕೂಡ ಲಂಚ. ಯಾವ್ದಾದ್ರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ತೊಗೊತೀನಿ ಅಂತಂದರೆ ಅದರಲ್ಲೂ ಕೂಡ ಲಂಚ. ಈಗ ನೋಡಿ, BMTC ವೆಹಿಕಲ್ಗಳು ಸುಮಾರು ಒಂದು 5,000-6,000 ಗಾಡಿಗಳನ್ನ ಸಬ್ ಕಾಂಟ್ರಾಕ್ಟ್ ಮೇಲೆ ತೊಗೊಂಡು ಟಾಟಾ ಕಂಪ್ನಿಗಳ ಕಡೆಯಿಂದ BVG ಸಂಸ್ಥೆಯವರು. ಸೊ ನೋಡಿ, ಅಲ್ಲೂ ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಡ್ರೈವರ್ಗಳನ್ನ ತೊಗೊಂಡಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಚಾಲಕರುಗಳೆಲ್ಲ ಇಲ್ಲಿ ಬಂದು ಜೀವನ ಮಾಡ್ತಾ ಇದ್ದಾರೆ, ಪಾರ್ಟ್ ಟೈಮಲ್ಲಿ ಏನು ಮಾಡ್ತಾ ಇದ್ದಾರೆ, ಆಟೋಗಳನ್ನ ಓಡಿಸ್ತಾ ಇದ್ದಾರೆ. ಸೊ ಹೆಂಗಾಗ್ಬಿಟ್ಟಿದೆ ಅಂದರೆ ಸುತ್ತಿ ಬಳಸಿ ಫೈನಲ್ ಆಗಿ ಆಟೋ ಚಾಲಕರುಗಳ ಮೇಲೆ ಹೊರೆ ಆಗ್ತಾ ಇರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಸರ್ಕಾರದ ಗಮನಕ್ಕಿದೆ, ರಾಜ್ಯ ಸರ್ಕಾರ ಗಮನಕ್ಕಿದೆ. ಈಗ ಏನಾಗುತ್ತೆ ಅಂದರೆ ನಾವಿಲ್ಲಿ ಹೋರಾಟ ಮಾಡಬೇಕು ಅಂತಂದರೆ ಪಬ್ಲಿಕಲ್ಲಿ ಮಾಡೋಕ್ಕಾಗಲ್ಲ.
ಇರೋದೊಂದು ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟ ಮಾಡ್ತೀವಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಯಾರು ಆಫೀಸರ್ಗಳು ಬರ್ತಾರೆ, ಮೆಮೊರಂಡಮ್ನ ತೊಗೊತಾರೆ, ಆಯಿತು ನಿಮ್ಮ ಒಂದು ಇದಕ್ಕೆ ಇದನ್ನು ಮಾಡ್ತೀನಿ, ನಿಮ್ಮ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಮುಗೀತು. ಇನ್ನು ಮೊನ್ನೆ ಮುಖ್ಯಮಂತ್ರಿಗಳು ಯಾವ್ದಾದ್ರು ಸಭೆ ಕರೆದಂಥ ಸಂದರ್ಭದಲ್ಲಿ ಒಂದು ಟೀ, ಒಂದು ಕಾಫಿ, ಒಂದೆರಡು ಸಾಲ್ಟ್ ಬಿಸ್ಕೆಟು, ಒಂದೆರಡು ಡ್ರೈ ಫ್ರೂಟ್ದು ಯಾವುದೋ ಕ್ಯಾಶ್ಯೂನ ಬಾದಾಮ ಕೊಡ್ತಾರೆ. ಅದನ್ನು ಕೊಟ್ಬಿಟ್ಟು ಕೈ ಚಪ್ಪಾಳೆ ತಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಒಂದು ಫೋಟೋ ತಗೊಂಡಿದ್ದೀವಿ ಅಂತೇಳಿ ಫೋಟೋ ಹೊಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಚಾಲಕರುಗಳಿಗೆ ಸರ್ಕಾರದಿಂದ ಸಿಗ್ತಾ ಇರ್ತಕ್ಕಂಥದ್ದು ಇದೊಂದೇ, ಬೇರೆ ಇನ್ನೇನಿಲ್ಲ. ಎಲ್ಲ ಭಾಗ್ಯಗಳನ್ನೂ ಕೊಟ್ಬಿಟ್ರು ಸರ್ಕಾರ. ಮಹಿಳೆಯರಿಗೆ ಯಾವುದೋ ಫ್ರೀ ಬಸ್ ಭಾಗ್ಯ ಕೊಟ್ಟರು, ಮತ್ತು ಸಿಲಿಂಡರ್ ಭಾಗ್ಯ ಅಂತ ಕೊಟ್ಟರು, ಇದನ್ನು ಕೊಟ್ಟರು. ಅಟ್ಲೀಸ್ಟ್ ಇವೆಲ್ಲ ಕೊಡೋದಕ್ಕಿಂತ ಚಾಲಕರುಗಳಿಗೆ ಮಾರಣ ಹೋಮ ಒಂದು ಕೊಟ್ಬಿಟ್ರೆ ಸರ್ಕಾರ ಚೆನ್ನಾಗಿ ಬದುಕೋದು ಭಾಳ ಕಷ್ಟ ಇದೆ ಅಂತ ಅಷ್ಟೇ. ಈ ಡೈಲಿ ಸಹಾಯತ್ ಬಂದು ಒಂದೇ ಸರಿ ಹೋಗ್ಬಿಡ್ಬೋದಲ್ಲ. ಅರುಣ್ ಸರ್, ಈ ದುಬಾರಿಯಿಂದಾಗಿ ಏನೆಲ್ಲ ಪರಿಣಾಮ ಬೀರುತ್ತೆ, ಹೇಗೆ ಅಂದರೆ ಜನಸಾಮಾನ್ಯರು ಬದುಕೋದೇ ಬೇಡವಾ? ಬೆಂಗಳೂರಿನಲ್ಲಂತೂ ಬದುಕೋದು ಭಾಳ ಕಷ್ಟ ಆಗಿದೆ ಈ ಮಧ್ಯಮ ವರ್ಗದವರಿಗೆ ಮತ್ತು ಜನಸಾಮಾನ್ಯರಿಗೆ. ಈಗಾಗಲೇ ನಿರುದ್ಯೋಗ ಸಮಸ್ಯೆ ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಏನೋ ಒಂದು ನಾವು ಬೆಂಗಳೂರು ದೊಡ್ಡ ಸಿಟಿನಲ್ಲಿ ಏನೋ ಒಂದು ಜೀವನ ಕಟ್ಕೋಬೇಕು ಅಂತ ಎಲ್ಲ ಕನಸುಗಳನ್ನ ಇಟ್ಕೊಂಡು ದೂರದ ಊರುಗಳಿಂದ ತಂದೆ ತಾಯಿಗಳನ್ನ, ಬಂಧು ಬಳಗದವ್ರನ್ನೆಲ್ಲ ಬಿಟ್ಟು ಬಂದು ಏನೋ ಒಂದು ಪ್ರಯತ್ನ ಮಾಡಬೇಕು, ಒಂದು ಬಿಸ್ನೆಸ್ ಮಾಡಬೇಕು. ನಮ್ಮ ಸ್ನೇಹಿತರು ಹೇಳ್ದಂಗೆ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಆಟೋ ಚಾಲನೆ ಮಾಡ್ತಕ್ಕಂಥದ್ದು, ಹೋಟೆಲ್ ಬಿಸ್ನೆಸ್ ಮಾಡೋದು, ಇಲ್ಲ ಹೋಟ್ಲಲ್ಲೇ ಕೆಲಸ ಮಾಡ್ತಕ್ಕಂಥದ್ದು, ಈ ರೀತಿ ಬಂದವರು ಎಲ್ಲಿ ಉಳ್ಕೋಬೇಕು ಅಂದರೆ ಪಿ ಜಿಯಲ್ಲಿ ಉಳ್ಕೊಳ್ತಕ್ಕಂಥದ್ದು. ಪಿ ಜಿಯಲ್ಲಿ ಉಳ್ಕೊಳ್ತಕ್ಕಂಥ ಸಾಧಕ ಬಾಧಕಗಳನ್ನ ನಾವು ನೋಡಿದರೆ ಅವರ ಕೆಲವರು ಫೀಸ್ ಕಟ್ಟೋಕ್ಕೆ ಆಗದಿರೋಂಥ ಸಮಸ್ಯೆಗಳು ಕೆಲವು ಟೈಮ್ ಬಂದಂಥ ಸಂದರ್ಭದಲ್ಲಿ ಕೆಲಸದಿಂದ ತೆಗೆದಿರ್ತಾರೆ, ಬೇರೆ ಕೆಲಸ ಸಿಕ್ಕಿರಲ್ಲ, ಅನಿವಾರ್ಯವಾಗಿ ಅವರು ಬೇರೆ ಕಡೆ ಹುಡ್ಕೊಳ್ಳೋದಕ್ಕೂ ಆಗದೆ ವಾಪಸ್ ಹೋಗಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟಿವೆ. ಈ ನಿಟ್ಟಿನಲ್ಲಿ ಇದಕ್ಕೆ ಪರಿಣಾಮ ಯಾವುದರಿಂದ ಎಫೆಕ್ಟ್ ಆಗ್ತಾ ಇದೆ ಅಂದರೆ ಪ್ರತಿದಿನ ಅಂತ ಕಳೆದ ವರ್ಷಗಳಿಂದ ಬೆಲೆ ಏರಿಕೆ ಏನು ಬರ್ತಾ ಇದೆ ಸರ್. BWSSB ಮತ್ತು ಬೆಸ್ಕಾಮ್ದ ಬೆಲೆಗಳನ್ನ ನೋಡಿದರೆ ಕಳೆದ 1-2 ವರ್ಷಗಳ ಹಿಂದಿನ ಬಿಲ್ಲನ್ನು ಇವತ್ತಿನ ಬಿಲ್ಲನ್ನು ತಾವು ತಾಳೆ ಮಾಡಿ ನೋಡಿ, ಎಷ್ಟು ಅಜಗಜಾಂತರ ಡಿಫ್ರೆನ್ಸು. ಈ ಹಿಂದೆ ಇತಿಹಾಸದಲ್ಲಿ 10 ಪೈಸೆ 20 ಪೈಸೆ ಜಾಸ್ತಿ ಅಂತಿದ್ವಿ, ಈಗ ಮಾತೆತ್ತಿದ್ರು 30 ಪೈಸೆ 50 ಪೈಸೆ ಜಾಸ್ತಿ ಒಂದು ಯೂನಿಟಿಗೆ. ಅದರಲ್ಲೂ BWSSBನ ಒಂದು ಹೊಸ ಅವತಾರ ನೋಡಿಬಿಟ್ರೆ, ಸೊ ಕಮರ್ಷಿಯಲ್ಗಳ ಬೆಲೆ, ಆಮೇಲೆ OCCC ಇಲ್ದಿರೋಂಥ ಬಿಲ್ಡಿಂಗ್ಗಳಿಗೆ ಬಿಲ್ ಎಷ್ಟು ಬರ್ತದೋ ಅದರ ಡಬಲ್, 5,000 ಬಿಲ್ ಬಂದರೆ 10,000 ರೂಪಾಯಿ ದುಡ್ಡು ವಸೂಲಿ. ಸೊ ಇದು ನಿಜವಾಗ್ಲೂ ಸಹ ಇದು ಯಾರಿಗೆ ತೊಂದರೆ ಆಗ್ತಾ ಇದೆ ಅಂದರೆ ನಿಧಾನಗತಿಯಲ್ಲಿ ಇದು ಬಿಸಿ ತಟ್ಟೋದು ಮಾಲೀಕರಿಗಾದರೂ ಕೂಡ ಫಲಾನುಭವಿಗಳು ಯಾರು ವಾಸಿಗಳಿರ್ತಾರೆ, ಯಾರು ಅದನ್ನು ಅನುಭವಿಸ್ತಕ್ಕಂಥವ್ರು ಯಾರಿದ್ದಾರೆ ಅವ್ರಿಗೆ ನೇರವಾಗಿ ಹೋಗ್ತಕ್ಕಂಥದ್ದು. ನಾವು ಎಷ್ಟು ದಿನ ಅಂತ ಈಗ ಬೆಲೆ ಏರಿಕೆ ಮಾಡೋದಿಲ್ಲ, ನಾವು ಏನು ಸಾಮಾಜಿಕ ಸೇವೆ ನಮ್ಮದೇನು ಸರ್ಕಾರಗಳಿದಾವ, ಸರ್ಕಾರ ಮಾಡ್ತಕ್ಕಂಥ ಕೆಲಸಗಳು ಎಷ್ಟೋ. ಈಗ ಇಷ್ಟು ಜನ ಬರ್ತಾರೆ ಸರ್, ಊಟದ ವ್ಯವಸ್ಥೆ ಬೇಕು ಅಂತಂದರೆ ಹೋಟೆಲ್ಗಳಿಗೆ ಹೋಗ್ತಾರೆ, ಉಳ್ಕೊಳ್ಳೋ ವ್ಯವಸ್ಥೆ ಬೇಕು, ಊಟದ ವ್ಯವಸ್ಥೆ ಬೇಕು ಅಂದರೆ ಪಿ ಜಿಗಳಿಗೆ ಹೋಗ್ತಾರೆ, ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ BMTC ಬಸ್ ಇಲ್ಲ ಅಂದರೆ ಆಟೋದಲ್ಲಿ ಹೋಗ್ತಾರೆ. ಸೊ ಇದು ನೋಡಿ, ಎಲ್ಲ ಜೀವನಾಂಶಗಳಿಗೆ ಮೂಲಭೂತವಾಗಿ ಸೌಕರ್ಯವಾಗಿ ಸಾಮಾಜಿಕ ಸೇವೆ ಅಂತಿರ್ತಕ್ಕಂಥ ಸೇವೆಗಳು ಇವೆಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಏನಪ್ಪ ಒಂದು ಅದನ್ನು ಸರ್ಕಾರಗಳು ಗಮನಕ್ಕೆ ಬರಬೇಕು ಅಂತ ಈ ರೀತಿ ಎಸೆನ್ಷಿಯಲಾಗಿ ಇರ್ತಕ್ಕಂಥವ್ರನ್ನ ಪರಿಗಣನೆಗೆ ತೊಗೊಂಡು. ಯಾಕಂದರೆ ಇವತ್ತು ನೋಡಿ, ಒಂದು ಯೋಚನೆ ಮಾಡಿ, ಇವತ್ತು ಬೆಂಗಳೂರಲ್ಲಿ 15-16 ಸಾವಿರಕ್ಕೂ ಹೆಚ್ಚು ಪಿ ಜಿಗಳಿದ್ದಾವೆ ಅನ್ನುವಂಥ ಅಂಕಿಅಂಶಗಳಿದೆ. ಸೊ ನೀವು ಎಲ್ಲದನ್ನೂ ಕಟ್ನಿಟ್ಟು ಮಾಡಿಬಿಟ್ಟು ಪ್ರತಿಯೊಂದನ್ನು ಹಿಡಿತದಲ್ಲಿ ಇಟ್ಕೊಬಿಟ್ಟು ಎಲ್ಲದೂ ಟೈಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ರೇಟ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಈಗ ಇರ್ತಕ್ಕಂಥ ವಾಸಿಗಳು ಲಕ್ಷಾಂತರ ಜನ, ಮೋರ್ ದೆನ್ 10 to 12-13 ಲಕ್ಷ ಜನಕ್ಕೂ ಜಾಸ್ತಿ ಇದ್ದಾರಲ್ಲ, ಅವರೆಲ್ಲರಿಗೂ ನಾವು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ವಸತಿ ಸೌಲಭ್ಯ ಮಾಡಿಕೊಟ್ಟಿಲ್ಲ, ಊಟದ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ಅವ್ರಿಗೆ ಊಟ ಉಪಚಾರಗಳು ಮಾಡ್ತಕ್ಕಂಥದ್ದಿಲ್ಲ. ಅದೆಲ್ಲ ಸರ್ಕಾರ ಮಾಡೋಕ್ಕಾಗುತ್ತಾ? ಸರ್ಕಾರ ಹೋಗಲಿ, ಅದನ್ನು ನಾವು ನಡೆಸ್ತೀವಿ ಬಿಡ್ರಿ, ಪರವಾಗಿಲ್ಲ, ನೀವು ಎಂಪ್ಲಾಯ್ ಆಗಿದ್ದುಬಿಡಿ ಅಂದರೆ ನಾವು ಪಿ ಜಿ ಮಾಲೀಕರು ರೆಡಿ ಇದ್ದೀವಿ, ನೀವು ಟೇಕ್ ಓವರ್ ಮಾಡ್ಕೊಳ್ಳಿ. ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಈಗ ಎಷ್ಟೋ ಇದರಲ್ಲಿ ಗುತ್ತಿಗೆಗಳನ್ನೂ ಕೂಡ ಸರ್ಕಾರನೇ ಗುತ್ತಿಗೆ ಮಾಡ್ಬೋದು, ಈ ಮಧ್ಯವರ್ತಿಗಳು ಯಾಕೆ ಅನ್ನುವಂಥ ಯೋಚನೆಗಳು ಕೂಡ ನೀವು ಈ ಹಿಂದೆ ಮಾಡಿದ್ದೀರಾ. ಅದೇ ರೀತಿ ಹೋಟೆಲ್ಗಳು, ಎಲ್ಲ ಹೋಟೆಲ್ ಮಾಲೀಕರುಗಳನ್ನು ಕರೆಸಿಬಿಟ್ಟು ಎಲ್ಲ ಹೋಟೆಲ್ ಟೇಕ್ ಓವರ್ ಮಾಡ್ಕೊಂಡು ನಾವು ಸರ್ಕಾರದವ್ರು ನಡೆಸ್ಬಿಡ್ತೀವಿ ಅಂತ ಹೇಳ್ಬಿಡಿ. ಸಾಧಕ ಬಾಧಕಗಳು ಗೊತ್ತಾಗಬೇಕು ಅಂದರೆ ಅದ್ರ ಬಿಸಿ ನೋಡಬೇಕು ಅಂತಂದರೆ ನೀವು ಅದನ್ನು ಅದರಲ್ಲಿ ಚಾಲ್ತಿಯಲ್ಲಿದ್ದರೆ ತಾನೇ ಗೊತ್ತಾಗೋದು. ಸೊ ಈ ನಿಟ್ಟಿನಲ್ಲಿ ಪರಿಣಾಮಗಳು ಭಾರಿ ಏರಿಳಿತ ಆಗ್ತಾ ಇದೆ. ಹಾಗಾಗಿ ನಮ್ಮ ಒಂದು ವೈಯಕ್ತಿಕವಾಗಿ ಅನ್ನೋದಕ್ಕಿಂತ ಸಾರ್ವಜನಿಕವಾಗಿ ನಾವು ಕೇಳ್ತಕ್ಕಂಥದ್ದಿಷ್ಟೇ, ಈ ರೀತಿ ದಿಢೀರ್ ದುಬಾರಿಯಾಗಿ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಕ್ಕಂಥದ್ದು ಹೋದರೆ ಹಣದುಬ್ಬರ ಇವತ್ತು ನೋಡಿ ಎಲ್ಲದರ ಮೇಲೆ ಪರಿಣಾಮ ಬೀರುತ್ತೆ ಅದು. ಆಮೇಲೆ ಕಡಿಮೆ ಸ್ಯಾಲರಿ ತಗೊಳ್ತಕ್ಕಂಥವ್ರು, ತಳಭಾಗದಲ್ಲಿ ಇರ್ತಕ್ಕಂಥವ್ರು ನಿಜವಾಗಿಯೂ ಸಹ ಕಣ್ಣೀರಿನ ಕಥೆಯಲ್ಲಿದ್ದಾರೆ. ಉದ್ಯೋಗ ಭದ್ರತೆ ಇಲ್ಲದೆ ಇರುವಂಥವ್ರು,
ಅರೆಕಾಲಿಕವಾಗಿ ಸೇವೆ ಮಾಡ್ತಕ್ಕಂಥವ್ರು, ಗುತ್ತಿಗೆಗೆ ಸೇವೆ ಮಾಡ್ತಕ್ಕಂಥವ್ರು, ಇವ್ರನ್ನೆಲ್ಲ ನೋಡಬೇಕು. ನೀವು ಒಂದೇ ದರ್ಜೆಯ ಸಮುದಾಯನ ಅಥವಾ ಜನಗಳನ್ನ ನೋಡ್ತಾ ಇದ್ದರೆ ಅದೆಲ್ಲ ಆಗೋದಿಲ್ಲ. ದಯಮಾಡಿ ಸರ್ಕಾರ ಗಮನ ಕೊಟ್ಟು ನಿಜವಾಗ್ಲೂ ಸಮಾನತೆ, ನಿಜವಾದ ಸಮಾನತೆ ತರಬೇಕು ಅನ್ನುವಂಥದ್ದು ನಮ್ಮ ಮಾತಾಡೋಣ. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ನೋಡಿ, ಬ್ರೇಕ್ ಆದ ಬಳಿಕ ಗುಣಮಟ್ಟ ಜೀವನ ಸುಧಾರಣೆ ಇಲ್ಲದೆ ಈ ರೀತಿಯಾಗಿ ಏಕಾಏಕಿ ದರ ಏರಿಕೆ ಮಾಡೋದು ಇದು ನ್ಯಾಯಸಮ್ಮತನ ಅನ್ನುವಂಥ ಪ್ರಶ್ನೆ ಆದರೆ ಸರ್ಕಾರ ಏನು ಮಾಡ್ತಾ ಇದೆ? ಈಗಾಗಲೇ ಜನ ತತ್ತರಿಸಿ ಹೋಗಿದ್ದಾರೆ. ಅದರ ಮಧ್ಯೆ ಮತ್ತೆ ಎಲ್ಲ ವಿಚಾರದಲ್ಲೂ ಕೂಡ ಜನಸಾಮಾನ್ಯರ ಮೇಲೆ ಬರೆಯನ್ನು ಹಾಕೋದಿದೆಯಲ್ಲ, ಎಲ್ಲಿಯ ತನಕ ಜನಸಾಮಾನ್ಯರು ತಡ್ಕೊಳ್ತಾರೆ ಅಂತೇಳಿ ಸರ್ಕಾರ ಏನು ಮಾಡಬೇಕು? ಪ್ರಮುಖವಾಗಿ ಆಟೋ ಚಾಲಕರಿಗೆ ಆಗಿರ್ಬೋದು, ಆಮೇಲೆ PG ಮಾಲೀಕರಿಗೆ, ಆಮೇಲೆ ಜನಸಾಮಾನ್ಯರಿಗೆ. ನೀವು ಸಂಬಳವನ್ನು ಜಾಸ್ತಿ ಮಾಡಿದ್ರೆ ಅದು ಬೇರೆ ಲೆಕ್ಕ ಬರುತ್ತೆ. ಅದೇ ಸಂಬಳದಲ್ಲಿ ನೀವು ರೇಟ್ ಜಾಸ್ತಿ ಮಾಡಿದ್ರೆ ಬದುಕೋದು ಬಹಳ ಕಷ್ಟ ಆಗುತ್ತೆ. ಮಧುಕರ್ ಸರ್, ಈಗ ದರ ಹೆಚ್ಚಳ ಮಾಡೋದು ವಸ್ತುಗಳ ರೇಟ್ ಜಾಸ್ತಿ ಆಗಿದೆ ಅಂತನ ಅಥವಾ ಲಾಭದ ಮಾರ್ಗನ? ಅದು ಈಗ ಏನಾಗುತ್ತೆ, ನಾವು ನಮ್ಮ ಲಾಭ ನಷ್ಟವನ್ನು ಹೊಂದಾಣಿಕೆ ಮಾಡ್ಕೊಳ್ಬೇಕಾಗತ್ತೆ. ರೇಟ್ ಜಾಸ್ತಿ ಮಾಡಬೇಕು ಅಥವಾ ನಾವು ಕೊಳ್ಳೆ ಹೊಡಿಬೇಕು ಅಥವಾ ಹಣ ಸಂಪಾದನೆ ಮಾಡಬೇಕು ಅನ್ನುವಂಥ ಉದ್ದೇಶ ಖಂಡಿತ ಅಲ್ಲ. ಹಾಗಂತ ಸಾಮಾಜಿಕ ಸೇವೆಯನ್ನು ಅಥವಾ ಸಮಾಜ ಸೇವೆ ಮಾಡಿಕೊಂಡು ನಾವು ಏನೂ ಲಾಭ ಇಲ್ಲದೆ ಹೋಟ್ಲ್ ನಡೆಸ್ತೀವಿ ಅನ್ನುವಂಥದ್ದು ಕೂಡ ಬೊಗಳೆ ಆಗುತ್ತೆ. ಈಗ ಯಾಕೆ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ಗ್ಯಾಸ್ ಬೆಲೆ ವಿಪರೀತವಾಗಿ ಜಾಸ್ತಿ ಆಗಿರೋದ್ರಿಂದ. ಈಗ ಯಾವಾಗಲೂ ಆಗ್ತಾ ಇರುತ್ತೆ, ಕಾಫಿ ಪೌಡ್ರ್ ಬೆಲೆ ಜಾಸ್ತಿ ಆಗುತ್ತೆ, ಟೀ ಪೌಡ್ರ್ ಬೆಲೆ ಜಾಸ್ತಿ ಆಗುತ್ತೆ, ಹಾಲು, ಮೊಸರು, ಬೆಣ್ಣೆ ಇವೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದ ತಕ್ಷಣ ಮಾಡೋ ದಿವಸದಲ್ಲಿ ನಾವು ಮೆನು ಚೇಂಜ್ ಮಾಡಲಿಕ್ಕೆ ಹೋಗಲ್ಲ. ಲಾಭದ ದೃಷ್ಟಿಯಲ್ಲಿ ನಾವು ಹಣ ಮಾಡಬೇಕು ಅಂತಿದ್ರೆ ಖಂಡಿತವಾಗಿಯೂ ಕೂಡ ರಾತ್ರಿ 12 ಗಂಟೆಗೆ ಮೆನು ಚೇಂಜ್ ಮಾಡಿಬಿಟ್ಟು ಮಾಡಿದ್ದೇನೆ ಬೆಳಿಗ್ಗೆನೇ ಜಾಸ್ತಿ ಮಾಡ್ಬೋದು. ಆದರೆ ಮಾಡಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದರೆ ನೋಡೋಣ ಕಮ್ಮಿ ಆಗ್ಬೋದು ಅಂಥೇಳಿ ಹೇಳಿ ಸ್ವಲ್ಪ ದಿನ ವೆಯ್ಟ್ ಮಾಡ್ತೀವಿ. ಒಂದು 15 ದಿವಸ ಅಥವಾ 1 ತಿಂಗಳು ಅಥವಾ 1 ವಾರನೋ ವೆಯ್ಟ್ ಮಾಡಿ. ಅಂದರೆ ಎಲ್ಲಿಂದ ಸರಿ ಹೋಗ್ಬೇಕು ಸರ್ ಇದು? ಈಗ ಮುಖ್ಯವಾಗಿ ಬಂದಿರುವಂಥದ್ದು ಗ್ಯಾಸ್ ಇಶ್ಯೂಸ್. ಇದು ಎಬ್ನಾರ್ಮಲ್ ಜಾಸ್ತಿ ಆಗಿರೋದ್ರಿಂದ ಇದು ಎಲ್ಲಿಯವರೆಗೆ ಕಮ್ಮಿ ಆಗೋದಿಲ್ಲೋ, ಈಗ ಹೋಟ್ಲನ್ನ ಈಗ ನನಗೆ ನಷ್ಟ ಆಯಿತು, ನನಗೆ ನಡೆಸ್ಲಿಕ್ಕೆ ಆಗಲ್ಲ ಅಂಥೇಳಿ ನಾನು ಬಂದ್ ಮಾಡಿ ಹೋಗ್ಲಿಕ್ಕೆ ಆಗಲ್ಲ. ನನ್ನ ಇನ್ವೆಸ್ಟ್ಮೆಂಟು ಕೋಟಿಗಟ್ಟಲೆ ಹೋಟ್ಲ್ ಮೇಲೆ ಹಾಕಿರ್ತೀವಿ. ಬ್ಯಾಂಕಲ್ಲಿ EMI ಇರುತ್ತೆ. ಮತ್ತು ಒಂದಿಷ್ಟು ಜನ ಕಾರ್ಮಿಕರು ನಮ್ಮನ್ನು ನಂಬಿಕೊಂಡು ಬದುಕ್ತಾ ಇದ್ದಾರೆ. ನೀವು ಅಚಾನಕ್ಕಾಗಿ ಹೋಟ್ಲ್ ಬಂದ್ ಮಾಡಿ ಹೋಗ್ಬಿಟ್ರೆ ನಾಳೆ ಹೋಟ್ಲನ್ನು ಮತ್ತೆ ಓಪನ್ ಮಾಡೋದು ಕೂಡ ತುಂಬ ಕಷ್ಟವಾಗುತ್ತೆ. ಅಕ್ಕಪಕ್ಕದಲ್ಲಿರುವಂಥ ಆ ಗ್ರಾಹಕರು ಅಕ್ಕಪಕ್ಕಕ್ಕೆ ಚಲ್ಲಾಪಿಲ್ಲಿಯಾಗಿ ಹೋಗ್ಬಿಡ್ತಾರೆ. ನಾಳೆ ಮತ್ತೆ ಹೊಸ್ತು ಈಗ ನಿಮ್ಮ ಚಾನಲಲ್ಲಿ TRP ಹೇಗೆ ಮುಖ್ಯವೋ ನಮಗೂ ಕೂಡ ನಮ್ಮದೇ ಆದಂಥ ಒಂದು ಗ್ರಾಹಕರು ಇರ್ತಾರೆ. ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ ನಾವು ಹರಸಾಹಸವನ್ನು ಪಡಬೇಕಾಗತ್ತೆ. 10 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಇದ್ದರೂ ಕೂಡ ನಾವು 5 ರೂಪಾಯಿ ಜಾಸ್ತಿ ಮಾಡ್ತೀವಿ. ಬೇರೆ ಎಲ್ಲಾದರೂ ಫುಡ್ ಕಾಸ್ಟನ್ನು ಕಮ್ಮಿ ಮಾಡ್ಕೊಳ್ಳೋಣ, ಕಾಸ್ಟ್ ಕಂಟ್ರೋಲನ್ನ ಕಮ್ಮಿ ಮಾಡ್ಕೊಳ್ಳೋಣ, ವೇಸ್ಟೇಜ್ ಆಗುವಂಥದ್ದನ್ನು ಕಮ್ಮಿ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಲಾಭ ತೆಗಿಲಿಕ್ಕಾಗುತ್ತಾ ನೋಡೋಣ. ಒಂದೇ ಸಾರಿ ಒಂದು ವಡೆಗೋ ಬಿರಿಯಾನಿಗೋ ರೇಟನ್ನು ಜಾಸ್ತಿ ಮಾಡೋದು ಬೇಡ. ಸಾಧ್ಯವಾದಷ್ಟು ರೀಸನೇಬಲ್ ಬೆಲೆಗೆ ಜನರಿಗೆ ಕೊಡೋಣ. ನೀವು ಬಹುಶಃ ಸೌತ್ ಏಷ್ಯಾದಲ್ಲಿ ಇಲ್ಲಿ ಸಿಗುವಷ್ಟು ಚೀಪೆಸ್ಟು ಮತ್ತು ಗುಡ್ ಫುಡ್ಡು ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಅಷ್ಟು ಸೂಪರ್ ಆಗಿರುವಂಥ ಬೆಂಗಳೂರು ನಗರದಲ್ಲಿ ವಿಧವಾದಂಥ ಒಂದು ಹೋಟ್ಲಿಗೆ ಹೋದರೆ ಕನಿಷ್ಠ ಒಂದು 50ರಿಂದ 60 ಮೆನು ಇರುತ್ತೆ. ಕೈಗೆಟುಕುವ ಬೆಲೆಯಲ್ಲಿ ಅವರು ಕೊಡ್ತಾ ಇದ್ದಾರೆ. ನೀವು ಕಂಪೇರ್ ಮಾಡಿದರೆ ಮಹಾರಾಷ್ಟ್ರ ಅಥವಾ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ರೇಟು 50% ಕಮ್ಮಿ ಇದೆ. ಕ್ವಾಲಿಟಿ ಅವ್ರಿಗಿಂತ ಟಾಪ್ ಆಗಿದೆ. ಆದರೂ ಕೂಡ ಯಾಕಂತ ಹೇಳಿದ್ರೆ ನಮಗೂ ಇರುತ್ತೆ, ಸಾಕು ಒಂದು 10% 15% ಪ್ರಾಫಿಟ್ ಬಂದರೆ ಸಾಕು, ನಡೀತಾ ಇದೆಯಲ್ಲ, ಒಂದಿಷ್ಟು ವ್ಯಾಪಾರವನ್ನು ಜಾಸ್ತಿ ಮಾಡೋಣ, ಟರ್ನ್ ಓವರ್ ಜಾಸ್ತಿ ಆಗಲಿ, ಸೇಲ್ಸ್ ಜಾಸ್ತಿ ಆಗಲಿ ಅಂತೇಳಿ ನೀವು ರೇಟ್ ಜಾಸ್ತಿ ಮಾಡಿದ ಕೂಡಲೇ ಏನಾಗುತ್ತೆ, ಆಟೋಮೆಟಿಕಲಿ ಕಟ್ ಡೌನ್ ಆಗುತ್ತೆ. 100 ಊಟ ಹೋಗುವಲ್ಲಿ 10 ರೂಪಾಯಿ ನೀವು ಜಾಸ್ತಿ ಮಾಡಿದ್ರಾ, 80 ಊಟ ಹೋಯಿತು. 1000 ಕಾಫಿ ಹೋಗ್ತಾ ಇತ್ತಾ, ಹೋಗಲ್ಲ, 800 ಕಾಫಿ ಆಯಿತು. ಟೋಟಲಿ ನಮ್ಮ ಸೇಲ್ಸಲ್ಲಿ 10ರಿಂದ 20% ಕಮ್ಮಿ ಆಗಿಬಿಡ್ತು ಡೇ ಸೇಲ್ಸಲ್ಲಿ. ಆವಾಗ ಏನಾಗುತ್ತೆ, ಪ್ರಾಫಿಟ್ ಕೂಡ ಕಮ್ಮಿ ಆಗಿಬಿಡುತ್ತೆ. ಪ್ರಾಫಿಟ್ ಕಮ್ಮಿ ಆದಾಗ ಇನ್ನೇನು ಮಾಡೋಕ್ಕಾಗುತ್ತೆ, ಕೆಲವರು ಅನಿವಾರ್ಯವಾಗಿ ಅದು ಆಗಲ್ಲ ಅಂತ ಹೇಳಿದಾಗ ಮತ್ತು 5 ರೂಪಾಯಿ ಜಾಸ್ತಿ ಮಾಡ್ತಾರೆ. ಇಲ್ಲ ಅಂದರೆ ಇನ್ನು ಆಗಲ್ಲ, ಇದು ಮಾಡಲಿಕ್ಕೆ ಆಗಲ್ಲ ಅನ್ನೋರು ಈಗಾಗಲೇ 10% ದರ ಹೆಚ್ಚಳ ಆಗೋದು ಹೋಟೆಲ್ಗಳಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ ಅಂತ 100%. ಈಗ ನಮಗೆ ಮುಂಚೆ ಸಿಗುವಂತೆ, ಈಗ ನಾವು ಬೆಲೆ ಜಾಸ್ತಿ ಮಾಡಿದರೂ ಕೂಡ ಮುಂಚೆ ಏನು ಲಾಭ ಸಿಗ್ತಾ ಇತ್ತು ಆ ಲಾಭ ಇವತ್ತು ಸಿಗ್ತಾ ಇಲ್ಲ. ನಾವೀಗ ಜಸ್ಟ್ ಹೇಗೋ ಅಲ್ಲಿಂದಲ್ಲಿಗೆ ರಿಕವರಿ ಆದರೆ ಸಾಕು, ಬ್ಯಾಲೆನ್ಸ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನೀವು ನಿಜವಾಗಿ ಹೇಳಬೇಕಂದ್ರೆ ಇವತ್ತಿಗೆ ನಾವು ಯಾವಾಗಲೂ ಕೂಡ ಮೀಟಿಂಗಲ್ಲಿ ವಾರಕ್ಕೆ ನಮ್ಮ ಅಸೋಸಿಯೇಷನ್ ಮೀಟಿಂಗ್ ಕರೆದಾಗ ಪ್ರತಿಯೊಬ್ಬರ ಗೋಳು ಕೂಡ ಇದೆ. ಯಾರು ಕೂಡ ಹ್ಯಾಪಿ ಆಗಿಲ್ಲ. ಮುಂಚೆ 15% ಪ್ರಾಫಿಟ್ ಬರ್ತಾ ಇದೆ, ಈಗ 5% ಪ್ರಾಫಿಟ್ ತೊಗೊಳ್ಳಿಕ್ಕೆ ಹರಸಾಹಸ ಪಡಬೇಕು. ವಿ ಆರ್ ನಾಟ್ ಹ್ಯಾಪಿ. ಆ ಥರದ ಪರಿಸ್ಥಿತಿ ಬಂದುಬಿಟ್ಟಿದೆ. ಈಗ ಜನರ ತಲೆ ಮೇಲೆ
ಹಾಕಲಿಕ್ಕೆ 10 ರೂಪಾಯಿ 20 ರೂಪಾಯಿ ಈಗ ನಾಳೆ ಯಾರು ಕೇಳೋರಿಲ್ಲ ಅಂಥೇಳಿ ನಾವು ಜಾಸ್ತಿ ಮಾಡ್ಬೋದು. 100 ರೂಪಾಯಿದು ಊಟನ 130 ರೂಪಾಯಿ ನಾವು ಕೊಡ್ಬೋದು, ಏನು ತೊಂದರೆ ಏನಿಲ್ಲ. ಮತ್ತು ಸಂಖ್ಯೆ ಕಮ್ಮಿ ಆಗುತ್ತೆ. ಬರುವ ಗ್ರಾಹಕರ ನಮ್ಮ ಕಡೆ ತಿರುಗುವವರು ಕೂಡ ವಾಪಸ್ ಹೋಗ್ತಾರೆ. ಮತ್ತು ಬಿಸ್ನೆಸ್ಸನ್ನು ಪಿಕಪ್ ಮಾಡಲಿಕ್ಕೆ ಆಗಲ್ಲ. ಲಾಭದ ದೃಷ್ಟಿಯಲ್ಲ, ಹೇಗೆ ಒಟ್ಟು ಹೊಂದಾಣಿಕೆ ಮಾಡಿಕೊಂಡು ಹೋಟ್ಲನ್ನ ರನ್ ಮಾಡಬೇಕು ಅನ್ನುವ ದೃಷ್ಟಿಕೋನದೊಂದಿಗೆ ಇವತ್ತು ನಡೆಸ್ತಾ ಇದ್ದೇವೆ. ಎಲ್ಲ ಹೋಟ್ಲವರು ಹಾಗೆ ಇದೆ. ಅದು ಬಿಟ್ಟು ಈಗ ಮಧ್ಯಮ ಅತಿ ಕೆಳಮಟ್ಟದ ಹೋಟ್ಲ್ ಇರ್ತದೆ, ಗಂಡ ಹೆಂಡತಿ ವ್ಯಾಪಾರ ಮಾಡ್ಕೊಂಡಿರ್ತಾರೆ, ಚಿಕ್ಕದು ಕ್ಯಾಂಟೀನ್ ಇರುತ್ತೆ ಆಯಿತಾ. ಅವರು ಒಂದು ಗ್ಯಾಸ್ ಸಿಲಿಂಡರ್ನ 2 ದಿನ ಯೂಸ್ ಮಾಡಿ ವ್ಯಾಪಾರ ಮಾಡೋರಿದ್ದಾರೆ. ಅವರು 6,000 5,000 ಕೊಟ್ಟು ಎಲ್ಲಿ ನಡೆಸ್ತೀರಾ ಹೇಳಿ. ಆಟೋದವರಿಗೆ ಇವತ್ತು 500 ರೂಪಾಯಿ ಸಂಪಾದನೆ ಮಾಡಬೇಕಂದ್ರೆ ಕಣ್ಣೀರು ಹಾಕಬೇಕು ಅವನು. ರೋಡ್ ಸುತ್ತಿ ರಾತ್ರಿ ಬೆಳಿಗ್ಗೆವರೆಗೆ ಅಲ್ಲಿ ಬಂಕ್ ಹತ್ರ ನಿಂತ್ಕೊಂಡು ಫಿಲ್ಲಿಂಗ್ ಮಾಡಿಕೊಂಡು, ಅದು ಇವ್ರು ಹೇಳಿದಷ್ಟು ಹಾಕ್ತಾರಾ? 2,000 ರೂಪಾಯಿಗೆ ಹಾಕೋ, 1,500 ಹಾಕಲ್ಲ, 500 ರೂಪಾಯಿಗೆ ಹಾಕಿ ಕಳಿಸ್ತಾರೆ. ಅವನು ಎಲ್ಲಿಗೆ ಹೋಗಬೇಕು? ಇದೆಲ್ಲ ಸರ್ಕಾರದ ಹೊಣೆಗಾರಿಕೆ ಇದೆಯೇ ಇಲ್ವಾ? ಅವರಿಗೂ ಕೂಡ ಸಮರ್ಪಕವಾದಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು ಅವರಿಗೂ ಕೂಡ ಇರುತ್ತೆ. ಈಗ ನೀವು PGಗೆ ಹೋಗ್ತೀರಿ, ಇವತ್ತು ಕೆಲಸಕ್ಕೆ ಹೋಗಿರ್ತಾನೆ, ಕಂಪನಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾಳೆ ಕೆಲಸಕ್ಕೆ ಹೋಗುವ ಮುಂಚೆನೇ ಒಂದು ಮೇಲ್ ಹಾಕಿರ್ತಾರೆ. ಅವನು ಯಾವ ಟೈಮಲ್ಲಿ ಅವನು ಕೆಲಸದಿಂದ ತೆಗೆದು ಹಾಕಿದ್ದಾರೆ ಅದು ಗೊತ್ತಿರಲ್ಲ. PGಯಲ್ಲಿರ್ತಾರೆ, ಆ ಮಕ್ಕಳಿಗೆ ವಾಪಸ್ ಹೋಗ್ಲಿಕ್ಕೆ ಆಗಲ್ಲ. ಯಾಕೆ ಹೋಗ್ಲಿಕ್ಕೆ ಆಗಲ್ಲ? ಅದರಲ್ಲಿ ಕೇಳ್ತಾರೆ, ತಾಯಿ ತಂದೆನೋ ನೇಬರ್ಸು ಕೇಳ್ತಾರೆ, ನಿನ್ನ ಕೆಲಸ ಇಲ್ವಾ ನಿನಗೆ ಏನು ಅಂತ. ಅದನ್ನು ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೋದಕ್ಕಾಗಿ PGಯಲ್ಲಿ 1 ತಿಂಗಳು 2 ತಿಂಗಳು ಇವ್ರ ಹತ್ರ ಸಂಬಂಧವನ್ನು ಬೆಳೆಸ್ಕೊಂಡು 2 ತಿಂಗಳು ಬಿಟ್ಟು ದುಡ್ಡು ಕೊಡ್ತೀವಿ ಅಂತೇಳಿ ಹೇಳಿ ಆ ರೀತಿಯಲ್ಲಿ ಜೀವನ ಎಷ್ಟೋ ಮಕ್ಕಳು ಮಾಡ್ತಾಯಿದ್ದಾರೆ ಇವತ್ತು. ಸೊ ಇದನ್ನೆಲ್ಲ ಸರ್ಕಾರ ಗಮನಕ್ಕೆ ತಗೊಂಡು ಸರ್ಕಾರದವರು ಕೂಡ ಒಂದು ಕಂಟ್ರೋಲಿಗೆ ಇಟ್ಕೊಳ್ಬೇಕು. ಈಗ ವಿತರಕರಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಟರ್ಗಳಿರ್ತಾರೆ, ಅವರಿಗೆಲ್ಲ ಕರೆದು ಒಂದು ಮಾರ್ಗದರ್ಶನ ಕೊಡಬೇಕು. ಆಟೋದವ್ರನ್ನೂ ಕರಿಬೇಕು, ಹೋಟೆಲಿಗರನ್ನು ಕರಿಬೇಕು, PG ಅವ್ರನ್ನೂ ಕರಿಬೇಕು, ಇನ್ನೂ ಉಳಿದವ್ರನ್ನೂ ಕರೆದು ಜಾಯಿಂಟ್ ಮೀಟಿಂಗ್ ಮಾಡಿಬಿಟ್ಟು ಆದೇಶವನ್ನು ಹೊರಡಿಸ್ಬೇಕು. ಇವ್ರು ಸುಮ್ಮನೆ ಈಗ ಸರ್ ಹೇಳಿದ್ರೆ ಈಗ ಕರೀತಾರೆ, ನಾವು ಅಲ್ಲಿ ಹೋಗ್ತೀವಿ, ನಮ್ಮದೊಂದು ತೀಟೆ ಅಂತ ಒಂದು ಫೋಟೋ ಕಾಫಿ ಟೀ ಅಂತದ್ದು ಡ್ರೈ ಫ್ರೂಟ್ ಅದು ಯಾರಿಗೋ ಕೊಟ್ಟಿರ್ತಾರೆ, ಅದನ್ನೇ ತಂದು ನಮಗೆ ಕೊಟ್ಟಿರ್ತಾರೆ ಅಷ್ಟೇ. ಏನು ಆಗಿರಲ್ಲ, ಅದೇ ಬಿಸ್ಕೆಟ್ ವಾಪಸ್ ಬಂದಿರುತ್ತೆ. ಫೋಟೋ ತಗೊಂಡು ಕಿಚ್ಚಕ್ಕಂತ ನಗಾಡ್ಕೊಂಡು ಬಂದಿರ್ತೀವಿ. ಸೊ ಸರ್ಕಾರ ಗಂಭೀರವಾಗಿ ತೊಗೊಳ್ಬೇಕು, ಇದನ್ನು ಗಂಭೀರವಾಗಿ ತಗೊಂಡು ಆ ಸರ್ ಈಗ ಸೋರಿಕೆ ಆಗ್ತಾಯಿದೆ, ಕಾಳಸಂತೆಯಲ್ಲಿ ಮಾರ್ತಾಯಿದ್ದಾರೆ, ಗ್ಯಾಸ್ ಇದೆ. ಇದನ್ನು ಸರ್ಕಾರ ನಿರ್ದೇಶನ ಕೊಟ್ಟರೆ ಖಂಡಿತವಾಗಿಯೂ ಕೂಡ ಮಾಡಲಿಕ್ಕಾಗುತ್ತೆ. ಅವ್ರು ಮಾಡ್ತಾ ಇಲ್ಲ, ಯಾರೂ ಮಾಡಲ್ಲ. ಅವರಿಗೆ ಅದು ನಮ್ಮ ಸಂಬಂಧನೇ ಇಲ್ಲೋ ರೀತಿಯಲ್ಲಿದ್ದಾರೆ. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಇರ್ಬೋದು ಅಥವಾ ಬೇರೆಯವರು ಇರ್ಬೋದು, ಅದು ನಮಗೆ ಇಲ್ಲ ಬಿಡಿ, ಅದು ಯಾರೋ ಅವರು ಹೊಡ್ಕೊಳ್ತಾ ಇದ್ದಾರೆ, ಭಂಗ ಬಿಡಲಿ, ನಾವು ಯಾಕೆ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಅದು ಮಾಡಬಾರ್ದು ಅಂತ ನಾವು ಹೇಳ್ತಾ ಇರೋದು. ಸಂತೋಷ್ ಅವರು, ಈಗ ರೇಟ್ ಜಾಸ್ತಿ ಆಗಿದೆ ಅಂಥೇಳಿ ಬಾಡಿಗೆ ದರವನ್ನು ಹೆಚ್ಚಳ ಮಾಡೋದು ಸರಿನಾ? ಅದೇ ಏಕೈಕ ಮಾರ್ಗನ ಅಥವಾ ಅದೇ ಪರಿಹಾರನ ಅಂತ? ಸರ್, ಇವಾಗ ನಾವು ಬದುಕಬೇಕು ಸರ್. ಹೌದು, ಖಂಡಿತವಾಗಿಯೂ ನಾವು ಆ್ಯಕ್ಚುಲಿ ಸಾರ್ವಜನಿಕರನ್ನು ಗಮನದಲ್ಲಿ ಇಟ್ಕೊಂಡೆ ನಾವು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಮಾಡೋದು. ಇವತ್ತು ಯಾವುದೇ ಒಂದು ಬಂದಾಗಲಿ, ಯಾವುದೇ ಸ್ಟ್ರೈಕ್ ಆದ್ರೂ ಕೂಡ ಯಾವುದಾದ್ರು ಒಂದು ಸರ್ವಿಸ್ ನೀಡುತ್ತೆ ಅಂದರೆ ಅದು ಆಟೋಗಳೇ. ಸೊ ಇಲ್ಲಿ ಇದುವರೆಗೆ ನಾವು ರೇಟ್ಗಳನ್ನು ಜಾಸ್ತಿ ಮಾಡಿ ಅಂತ ಯಾವತ್ತೂ ಕೂಡ ಡಿಮ್ಯಾಂಡ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂತಂದರೆ, ಬಿಡು ಹೋಗಲಿ, ಬ್ಯಾಲೆನ್ಸ್ ಆಗ್ಬೋದು, 1-2 ಡ್ಯೂಟಿ ಎಕ್ಸ್ಟ್ರಾ ಮಾಡೋಣ, ಅದು 1-2 ಅವರ್ ಎಕ್ಸ್ಟ್ರಾ ಮಾಡೋಣ. ಸರ್, ಇಲ್ಲಿ ಫಸ್ಟ್ ಆಫ್ ಆಲ್ ಸಪ್ಲೈನೇ ಸಿಗ್ತಾಯಿಲ್ಲ, ಗ್ಯಾಸೇ ಸಪ್ಲೈ ಸಿಗ್ತಾಯಿಲ್ಲ. ಸೊ ಇಂಥದ್ರಲ್ಲಿ ನಾನು ಅವಾಗಲೇ ನಿಮ್ಗೆ ಹೇಳ್ದಂಗೆ 500 ರೂಪಾಯಿ ಹಾಕಿದ್ರೆ ಒಂದು 800 ರೂಪಾಯಿ 900 ರೂಪಾಯಿ ಮಾಡ್ತಿದ್ವಿ ಎಕ್ಸ್ಟ್ರಾ. ಅದೇ 1200-1300 ಮಾಡ್ತಾಯಿದ್ವಿ. ಈಗ 500 ರೂಪಾಯಿ ಹಾಕಿದ್ರೆ ಬರೀ 800 ರೂಪಾಯಿ ಮಾಡಿದ್ರೆ ಎಲ್ಲಿ ಬದುಕಬೇಕು? ನಮಗೂ ಕೂಡ, ನಾವು ಕೂಡ ಬದುಕಬೇಕಲ್ಲ ಸರ್. ಇವಾಗ ನಾನೇ ಮುಳುಗ್ತಾ ಇದ್ದೀನಿ, ಈಗ ನಾನೇ ಇಲ್ಲಿ ಸಮಾಧಿ ಸೇರ್ತಾ ಇದ್ದೀನಿ ಅಂತಂದಾಗ ನಾನು ಮೇಲ್ಗಡೆ ನಿಂತ್ಕೊಂಡು ಆಕಾಶ ಚೆನ್ನಾಗಿದೆಯಾ ಅಂತಂದರೆ ಏನೂ ಪ್ರಯೋಜನ. ಬಟ್ ಆದರೆ ಒಂದು ಸಾರ್ವಜನಿಕರು, ನೀವು ಇಷ್ಟು ವರ್ಷದಲ್ಲಿ, ನಾನು ಸುಮಾರು ವರ್ಷಗಳಿಂದ ಈ ಒಂದು ವೃತ್ತಿಲಿ ಇರೋದ್ರಿಂದ ಎಲ್ಲರೂ ಕೂಡ ಬ್ಲೇಮ್ ಮಾಡ್ತಾಯಿದ್ರು ಆಟೋ ಚಾಲಕರಿಗೆ. ಅವನು ಅಲ್ಲಿಗೆ ಬರಲ್ಲ, ಇವನು ಇಷ್ಟು ದುಪ್ಪಟ್ಟ ಹಣ ಕೇಳ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ. ಸರ್, ನಾನು ಇವತ್ತಿನವರೆಗೂ ಕಮ್ಮಿ ಅಂದರೆ ಒಂದು 20 ಡಿಬೇಟಲ್ಲಿ ಕೂತಿದ್ದೀನಿ. ನಮ್ಮ ಜೊತೆ ಕೂತ್ಕೊಂಡಂಥ ಸಹ ಡಿಸ್ಕಸ್ ಮಾಡ್ತಕ್ಕಂಥವ್ರು ಕೂಡ ಚಾಲಕರ ಬಗ್ಗೆ ಅವ್ರು ಇಟ್ಕೊಂಡಿರ್ತಕ್ಕಂಥ ಕಾಳಜಿ. ಯಾಕೆಂತಾರೆ ನಮ್ಮ ಪರಿಸ್ಥಿತಿನ ಈ LPG ಇಶ್ಯೂ, ಈ ಮಧ್ಯಪ್ರಾಚ್ಯ ಯುದ್ಧ ಆಯ್ತಲ್ವಾ, ಅದಾದಮೇಲೆ ಚಾಲಕರು ಯಾವ ಕಷ್ಟದಲ್ಲಿದ್ದಾರೆ ಅನ್ನೋದು ಗೊತ್ತಾಗಿದ್ದು. ಚಾಲಕರುಗಳು ಬರೀ 10 ರೂಪಾಯಿ ಎಕ್ಸ್ಟ್ರಾ ಕೇಳ್ದ, 20 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ರೂಢಾಗಿ ಮಾತಾಡ್ದ, ಅವ್ನು ಅಲ್ಲಿಗೆ ಬರಲ್ಲ, ಇವನು ಇಲ್ಲಿಗೆ ಬರಲ್ಲ, ಬರೀ ಇದನ್ನು ಏನಾಗ್ಬಿಟ್ಟಿದ್ದನ್ನ ಫೋಕಸ್ ಮಾಡ್ತಾ ಇದ್ರಲ್ಲ ಚಾಲಕರುಗಳು ಅಂತಂದರೆ. ಈ ಥರ ಚಾಲಕರು ಅಂದರೆ ಸರಿ ಇಲ್ಲ, ಆಟೋ ಚಾಲಕರು ಅಂದರೆ ಎಸ್ಪೆಷಲಿ ಅವ್ರು ಮೋಸ್ಕಾರರು ಅನ್ನೋ ಲೆಕ್ಕದಲ್ಲಿ ಡಿಸೈಡ್ ಆಗಿಬಿಟ್ಟಿದ್ರು. ಚಾಲಕರುಗಳು ಕೂಡ ಜೀವನ ಇದೆ, ಚಾಲಕರಿಗೂ ಕೂಡ ಮನಸ್ಸಿದೆ, ಚಾಲಕರು ಕುಟುಂಬಗಳಿದೆ, ಅವರು ಕೂಡ ಬದುಕಬೇಕು ಅನ್ನೋದನ್ನು ಅರ್ಥ ಮಾಡಿಸಿದ್ದು ಇದು ಮಧ್ಯಪ್ರಾಚ್ಯ ಯುದ್ಧ. ಬಟ್ ಅದರಲ್ಲೂ ಕೂಡ ಯಾರು ಕೂಡ ಮುಂದಕ್ಕೆ ಬಂದು ಸಹಾಯ ಮಾಡಲಿಕ್ಕೆ ಬರಲಿಲ್ಲ. ಬಟ್ ಆದರೆ ಕೆಲವರು ಬೆರಳೆಣಿಕೆ ಎಷ್ಟು ಜನ ಬಂದರು. ಇನ್ನು ಈ ಸಂದರ್ಭದಲ್ಲಿ ತಮ್ಮ ಪ್ರಶ್ನೆ, ಮೀಟ್ರ್ ದರ ಏರಿಕೆ ಮಾಡೋದು ಅನಿವಾರ್ಯವಾದ, ಬದುಕಬೇಕಲ್ಲ ಸರ್, ಬದುಕಬೇಕು. ಈಗ ನಾನು 2 ಬಾರಿ ಡಿಮ್ಯಾಂಡ್ ಮಾಡಿದೆ, ಏನಂತ, LPG ಆಟೋಗಳನ್ನು ಇವಾಗ ಪರ್ಯಾಯ ಮಾರ್ಗ ಕೊಡಿ.
ಹೌದು ನೀವು ಜಾಸ್ತಿ ಮಾಡ್ಕೊತೀರಾ ಮಾಡ್ಕೊಳ್ಳಿ, ನಮಗೆ ಪರ್ಯಾಯ ಮಾರ್ಗ ಕೊಡಿ. LPG ಇಂದ CNG ಕನ್ವರ್ಟ್ ಮಾಡ್ಕೊಡಿ. ಕಿಟ್ಗಳು CNG ಕಿಟ್ನ ಫಿಟ್ ಮಾಡಿಸ್ಕೊಂಡು ಇದು ಮಾಡಲಿಕ್ಕೆ 30,000 ರೂಪಾಯಿನ ಬರುತ್ತೆ, ಅದಕ್ಕೆ ಸಬ್ಸಿಡಿ ಕೊಡಿ. ಸೊ ಇಲ್ಲ LPG ಇಂದ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡಿಕೊಡಿ. ಸೊ ನಾವು ದುಡಿದ್ರೆ ಅಲ್ವ ಸರ್ ನಿಮಗೆ ತೆರಿಗೆ ಕಟ್ಟಕ್ಕಂಥದ್ದು, ಸಬ್ಸಿಡಿ ಕೊಡಿ. ಇಲ್ವಾ ಇವೆರಡು ಮಾಡ್ಲಿಕ್ಕಾಗಲ್ವಾ? ನಮ್ಮ ಗಾಡಿಗಳನ್ನೆಲ್ಲ ನೀವು ವಶಪಡಿಸ್ಕೊಳ್ಳಿ. ಈಗ 15 ವರ್ಷ ಆಗಿರತಕ್ಕಂಥ ಗಾಡಿಗಳು ಓಡಬಾರ್ದು ಅಂತೇಳಿ ಸುಮ್ಮನೆ ಅವಾಗ ಒಂದೊಂದು ಬಿಡ್ತಾರೆ. ತೊಗೊಂಬಿಡಿ ನಮ್ಮ ಗಾಡಿಗಳನ್ನ, ತೊಗೊಂಬಿಟ್ಟು ಕೊಡಿ, ಹೊಸ ಗಾಡಿಗಳನ್ನ ಕೊಡಿ. ಈ MLA ಕೋಟಾದಲ್ಲಿ, MP ಕೋಟಾಗಳಲ್ಲಿ, ಕೌನ್ಸಿಲರ್ ಕೋಟಾಗಳಲ್ಲಿ ಸಾವಿರಾರು ಗಾಡಿಗಳನ್ನ ರಿಲೀಸ್ ಮಾಡ್ತೀರಾ. ಕಾರ್ಗಿಷ್ಟು, ಆಟೋಗಿಷ್ಟು, ಈಗ ಮೊನ್ನೆ ಕೊಟ್ಟಿರೋ ಸ್ವಾವಲಂಬಿ ಯೋಜನೆ ಅಂತೇಳಿ, ಅದೆಷ್ಟು ಸ್ವಾವಲಂಬಿಗಳು ಸಿಗ್ತದೆ ಏನೋ ಗೊತ್ತಿಲ್ಲ. ಮೇ ಬಿ ಸ್ವಾವಲಂಬಿಗಳು ಅಂದರೆ ನನ್ನ ಲೆಕ್ಕದಲ್ಲಿ ಸರ್, ಎಂಪಿಗಳೇನಿದ್ದಾರೆ ಅವರ ಫಾಲೋವರ್ಸ್ಗಳೇನಿರ್ತಾರೆ ಅವ್ರು ಸ್ವಾವಲಂಬಿಗಳು. MLAಗಳಿಗೆ ಜಿಂಚಾಕ್ ಅಂತಾನೆ ಪದ ಬಳಸ್ತೀವಿ, ಯಾಕೆಂದರೆ ಜಾಲರ ಹಿಡ್ಕೊಂಡಿರ್ತಾರಲ್ವಾ, ಅಂಥವ್ರು ಸ್ವಾವಲಂಬಿಗಳು. ಇನ್ನು BBMP ಅವ್ರು ಏನಂತಂದರೆ ಅವ್ರ ಜೊತೆಲಿ ಯಾರು BBMP ಕೌನ್ಸಿಲರ್ಗಳು ಯಾರು ಇರ್ತಾರೆ, ಅವ್ರಗಳ ಜೊತೆ ಯಾರು ಇರ್ತಾರೆ ಅವ್ರುಗಳು ಸ್ವಾವಲಂಬಿಗಳು. ಪ್ರಾಮಾಣಿಕವಾಗಿ ಆಟೋ ಚಾಲಕರುಗಳು ಯಾರು ಇರ್ತಾರೆ, ಕಷ್ಟದಲ್ಲಿರುವಂಥವ್ರು ಸ್ವಾವಲಂಬಿಗಳಲ್ಲ ಸರ್. ಇರೋ 90% ಹೋಗ್ತಾ ಇರತಕ್ಕಂಥದ್ದು ಗಾಡಿಗಳು ಅವ್ರಿಗೆ. ಈ ಕಾರ್ಗಳು ಬರ್ತವೆ, 4 ಲಕ್ಷ ಸಬ್ಸಿಡಿ ಅಂತ ಕೊಡ್ತಾರೆ. ಆ 4 ಲಕ್ಷ ರೂಪಾಯಿನ ಸಬ್ಸಿಡಿನ ಸರಿಯಾದಂತಹ ವ್ಯವಸ್ಥೆಯಲ್ಲಿ ಸಿಗಬೇಕು ಅಂತಂದರೆ ಅವನೊಂದು 2 ಲಕ್ಷ ಖರ್ಚು ಮಾಡಬೇಕು. ಇಲ್ಲೂ ಮಾರಾಟ, ಇನ್ನು ಗಾಡಿಗಳು, ಆಟೋಗಳು, ಇವೆಲ್ಲವೂ ಕೂಡ ಎಲ್ಲ ಅವ್ರಿಗೆ ಆಗ್ತಾ ಇದೆ. ಬಟ್ ಕೊನೆಯದಾಗಿ ಸಮಸ್ಯೆ ಎದುರಿಸಬೇಕಾಗಿರ್ತಕ್ಕಂಥದ್ದು ಚಾಲಕ. ಹಾಗಾಗಿ ಚಾಲಕರು ಬದುಕಬೇಕಾಗಿದೆ. ಸೊ ಈ ಸಂದರ್ಭಗಳಲ್ಲಿ ನಾನು ತಮ್ಮ ಮಾಧ್ಯಮಗಳ ಮುಖಾಂತರ ಕೇಳೋಂಥದ್ದು ಏನಪ್ಪ ಅಂದರೆ, ಸಾರ್ವಜನಿಕರು ದಯವಿಟ್ಟು ಸಹಕರಿಸಬೇಕು. ಯಾಕೆಂದರೆ ನಾವು ಕೂಡ ಬದುಕಬೇಕು. ನಾವು ಇವತ್ತು ನಾವಿಲ್ಲ ಅಂತ ನಾವು ಇವಾಗ ಇದೇ ದರದಲ್ಲಿ ನಾವು ಮಾಡ್ತೀವಿ ಅಂದರೆ ನಾವು ಕೂಡ ಸತ್ತಾಗ್ಬಿಡ್ತೀವಿ. ಬದುಕಬೇಕಲ್ವಾ, ನಾವು ಕೂಡ ಬದುಕಬೇಕು. ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾನು ನಿನ್ನೆನೂ ಕೂಡ DC ಗೆ ಲೆಟರ್ ಕೊಟ್ಬಿಟ್ಟು ಬಂದೆ, ಇಲ್ಲ ನಮಗೆ ಮೀಟ್ರು ದರ ಏರಿಕೆ ಆಗಲೇಬೇಕು, ಇಲ್ಲ ಅಂತಂದರೆ ನಮಗೆ ಇದಕ್ಕೇನಾದ್ರು ಪರ್ಯಾಯ ಮಾರ್ಗಗಳನ್ನ ಕೊಡಿ ಅಂತೇಳಿ ಮನವಿಯನ್ನು ಕೊಟ್ಟಿದ್ದೀನಿ DC ಗೆ. ಸೊ ಇದನ್ನು ಪರಿಗಣಿಸಲೇ ಹೋದರೆ ಮುಂದಿನ ಹೋರಾಟಗಳಿದ್ದೇ ಇರುತ್ತೆ. ಎಸ್ ಅರುಣ್ ಸರ್, ಈಗ PG ಅಂತ ಬಂದಾಗ ಅಲ್ಲಿ ಸಿಗಬೇಕಾಗಿರುವಂಥ ಸೌಲಭ್ಯಗಳು ಅದೇ ಇರುತ್ತೆ. ಬಟ್ ಈ ರೀತಿಯಾಗಿ ವಿಪರೀತವಾಗಿ ರೇಟ್ ಜಾಸ್ತಿ ಮಾಡೋದು ಎಷ್ಟು ಮಟ್ಟಿಗೆ ಸರ್, ಇದು ನ್ಯಾಯನಾ ಅನ್ನುವಂಥ ಪ್ರಶ್ನೆ. ಇದು ಯಾರೂ ನ್ಯಾಯ ಅಂತ ಒಪ್ಕೊಳಕ್ಕಾಗೋದಿಲ್ಲ ಸರ್. ಯಾಕಂದರೆ ಈಗ ನಾವು ಒಂದು 5 ವರ್ಷದ ಇಂಚೆ PG ಕೆಲವರು ಪ್ರಾರಂಭ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಏನು ಲಾಭ ತಗೊಳ್ತಾರೋ ಇವತ್ತಿನ ದಿನ ನಾವು ಹೋಗಿ ಅದನ್ನ ಪರಿಶೀಲನೆ ಮಾಡಿದಾಗ ಅವತ್ತಿಗಿಂತ ಕಳಪೆಯಾಗಿದೆ ಇವತ್ತಿನ ಲಾಭ. ಆದರೆ ರೇಟ್ ದುಪ್ಪಟ್ಟಾಗಿದೆ ಸರ್. ನಾನು 2003ರಲ್ಲಿ 1800 ರೂಪಾಯಿ PG ನಡೆಸಿದಾಗ ನನಗೆ ಈಸಿಯಾಗಿ 300 ರಿಂದ 400 ರೂಪಾಯಿ ಲಾಭ ಇತ್ತು. ಇವತ್ತು 10,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೂ ಕೂಡ 500 ರೂಪಾಯಿ ಲಾಭ ಸಿಗ್ತಾ ಇಲ್ಲ. ಬಿಕಾಸ್ ಆಫ್ ಹಣ ಏರ್ತಾ ಹೋಗ್ತಾ ಇದೆ, ಆದಾಯ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಇದರ ಹೊಣೆ ಯಾರು ಹೊತ್ಕೋಬೇಕು? ಈಗ ನಾವು ಬಿಸ್ನೆಸ್ ಮಾಡಿದ್ದೇ ತಪ್ಪ. ಯಾಕಂದರೆ ನೋಡಿ, ಸಾವಿರಾರು ಲಕ್ಷಾಂತರ ಜನರಿಗೆ ಒಂದು ಸಾಮಾಜಿಕ ಸೇವೆಯಂತೆ ನಡೀತಕ್ಕಂಥ ಸೇವೆಗಳು ಅಂತ ನಾನು ಈಗಾಗಲೇ ಪ್ರಸ್ತಾಪ ಪಡಿಸಿದ್ದೇನೆ. ಯಾಕಂದರೆ ಇವಾಗ ದೂರದ ಊರುಗಳಿಂದ ಬಂದವರು ಏನಾದರೂ ನೆಲೆ ಕಂಡುಕೊಳ್ತಾರೆ ಅಂತಂದರೆ, ಸೊ ಈ ಒಂದು ಉದ್ಯಮಕ್ಕೆ ಸಹಕಾರಿಯಾಗಿ ಸರ್ಕಾರಗಳು ಅಟ್ಲೀಸ್ಟು, ನೀವು ನಂಬಿ ಬಿಟ್ಟರೆ ಬಿಡಿ, ಮೊನ್ನೆ ಸಿಲಿಂಡರ್ ಸಮಸ್ಯೆ ಬಂದಾಗ ಮಾನ್ಯ ಸಚಿವರು ಈ ಪ್ರಸ್ತಾಪವನ್ನೇ ನಮ್ಮದು PGಗಳದ್ದು ಮಾಡಲಿಲ್ಲ. ಬಿಕಾಸ್ ಅದು ಯಾಕೆ ಕೊಡಬೇಕು ಅನ್ನುವಂಥದ್ದು ನಾವು ಹೋಗಿ ಮತ್ತೆ ಹೋರಾಟ ಮಾಡಿ ಅರ್ಜಿ ಕೊಟ್ಬಿಟ್ಟು, ಸರ್ PG ಅನ್ನೋದೊಂದಿದೆ, ಸುಮಾರು ಜನ ಕೆಲಸ ಇಲ್ದವರು ಮತ್ತು ಕೆಲಸಕ್ಕೆ ಹೋಗೋರು ಅಥವಾ ಓದೋವಂಥವ್ರು ಈಗೆಲ್ಲ ಎಕ್ಸಾಮಿನೇಷನಿಗೆ ಬಂದಿರೋರೆಲ್ಲ ಇದ್ದಾರೆ ಅಂತೆಲ್ಲ ಬಿಡಿಸಿ ಹೇಳಿದಾಗ ಕರೆಸಿಬಿಟ್ಟು 500 ಸಿಲಿಂಡರ್ ಕೊಡಿ ಅವರಿಗೆ ಅಂದರು. ಇದು ಒಂದು ವಿಪರ್ಯಾಸ. ಯಾಕಂದರೆ ನೋಡಿ, ಎಲ್ಲೆಲ್ಲಿ ಸಾಂದರ್ಭಿಕವಾಗಿ ಅನ್ನೋದಕ್ಕಿಂತ ಭಾಳ ಎಸೆನ್ಷಿಯಲ್ ಇದೆಯಪ್ಪ, ಇವರಿಗೆ ನಿಜವಾಗಿಯೂ ಕಷ್ಟ ಇದೆ. ಇವಾಗ ಅವರು ನಮ್ಮ ಸ್ನೇಹಿತರು ಹೇಳಿದರು, ಆಟೋ ಚಾಲಕರು ಸಮಸ್ಯೆಗಳು ಅನುಭವಿಸ್ತಾನಿಗೆ ಗೊತ್ತು ಸರ್. ಸರ್ಕಾರದಿಂದ ನಾನು ಇಷ್ಟುದ್ದ ಸಬ್ಸಿಡಿ ಕೊಟ್ಬಿಟ್ಟೆ, ನಾನು ಇಷ್ಟು ಜನಕ್ಕೆ ಆ ಫಲಾನುಭವಿಗಳು ನಿಜವಾಗಿಯೂ ಸಹ ತಳಭಾಗದಿಂದ ಕಷ್ಟಪಟ್ಟಿದ್ದಾರೋ ಇಲ್ವೋ ಅಂತ ತನಿಖೆ ಮಾಡ್ತಕ್ಕಂಥವ್ರು ಯಾರು ತಲುಪ್ತಾ ಇಲ್ಲ. ಈಗ ನೀವು ಕೆಲಸ ಮಾಡ್ತೀರಿ, ಕಾರ್ಯಕರ್ತರ ಎಲ್ಲದೂ ಸರಿ, ನಿಮ್ಮ ವೈಯಕ್ತಿಕವಾಗಿ ನೀವು ಅವ್ರಿಗೆ ಹೆಲ್ಪ್ ಮಾಡಿ. ಆದರೆ ಇವಾಗ ನಾನು ಇಂಥವ್ರಿಗೆ ಮೀಸಲು ಒಂದು ವೆಹಿಕಲ್ ಇಂಥವ್ರಿಗೆ ಕೊಡ್ತಾ ಇದ್ದೀವಿ ಅಥವಾ ಏನಾದರೂ ಸಬ್ಸಿಡಿ ಕೊಡ್ತಾ ಇದ್ದೀವಿ ಅಂದರೆ ನಿಜವಾದಂತಹ ಕಷ್ಟ ಇರ್ತಕ್ಕಂಥ ಯಾರು ಫಲಾನುಭವಿಗಳಿದ್ದಾರೋ ಅವರಿಗೆ ದಕ್ತಾ ಇಲ್ಲ ಅನ್ನುವಂಥದ್ದು ಜಗಜ್ಜಾಹಿರವಾಗಿದೆ. ಅದನ್ನು ನಾವು ಇವತ್ತು ಪ್ರಸ್ತಾಪನೆ ಮಾಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ಏನೇ ಇರಲಿ, ಸೊ ಕೊನೆಯದಾಗಿ ನಾವು ಹೇಳ್ತಕ್ಕಂಥದ್ದಿಷ್ಟೇ, ದಯಮಾಡಿ ಇದು ಒಂದು ತಾತ್ಕಾಲಿಕ ಏರಿಕೆ ಅನ್ನುವಂಥದ್ದು ನಮ್ಮ ಒಂದು ಮನಸ್ಸಲ್ಲಿ ಅಥವಾ ಮನಗಂಡಿರ್ತಕ್ಕಂಥ ವಿಚಾರ. ಏನಪ್ಪ ಅಂದರೆ ದಿಢೀರಂತ 1,000 ರೂಪಾಯಿ ಯಾಕೆ ಜಾಸ್ತಿ ಮಾಡ್ತಾರೆ, ಏನೋ ಸಮಸ್ಯೆ ಆಗಿದೆ, ಅಲ್ಲಿ 2-3 ತಿಂಗಳು ಬರ್ತಕ್ಕಂಥ ಅರಬ್ ಕಂಟ್ರೀಸ್ ಬರ್ತಕ್ಕಂಥ ಎಲ್ಲೋ ಒಂದು ಹತ್ರ ಕಷ್ಟ ಆಗಿದೆ, ಅದು ಸರಿ ಮಾಡ್ತಾರೆ ಅನ್ನುವಂಥದ್ದು ನಮಗೆ ನಿರೀಕ್ಷೆಯಲ್ಲಿದ್ದೀವಿ. ಇದೇನಾದರೂ ಫಿಕ್ಸ್ ಆಯಿತು ಅಂದರೆ ನಿಜವಾಗಿಯೂ ಸಹ
ಸಣ್ಣ ಉದ್ದಿಮೆದಾರನ ಕೆಳಭಾಗದಲ್ಲಿ ಇರ್ತಕ್ಕಂಥವ್ರು, ಬೀದಿ ಬದಿ ವ್ಯಾಪಾರಿಗಳು, ಈ ಹೋಟೆಲ್ ಮಾಲೀಕರುಗಳು ಎಲ್ಲರೂ ಕೂಡ ನಿಜವಾಗಿಯೂ ಸಹ ಒಂದು ದೊಡ್ಡದಾದಂತಹ ಒಂದು ಗಂಡಾಂತರವೇ ಅಂದರೆ ತಪ್ಪಾಗಲಾರದು. ಯಾಕಂದರೆ ಒಂದು ದಿನ 2 ದಿನ ಮುಗಿದು ಹೋಗುವಂಥ ವಸ್ತು ಅಲ್ಲ. ಸಿಲಿಂಡರ್ ಬಳಕೆ ಪ್ರತಿದಿನ, ವ್ಯಾಪಾರ ಜಾಸ್ತಿ ಆದಷ್ಟು ಸಿಲಿಂಡರ್ ಜಾಸ್ತಿ ಬೇಕು. ಹೌದು. ಈಗ ನಮಗೆ ವ್ಯಾಪಾರ ಇಷ್ಟೇ ಇದೆ, ನಮಗೆ ನೋಡಿ ಒಂದು 50 ಜನ ನಡೆಸೋಂಥವ್ರಿಗೆ ಒಂದು ತಿಂಗಳಿಗೆ 3 ಸಿಲಿಂಡರ್ ಬೇಕು. ಆದರೆ ಸಿಕ್ಕಾಪಟ್ಟೆ ವ್ಯಾಪಾರ ಆಗ್ತಿದೆ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಲ್ಲಿ ಇರ್ತಕ್ಕಂಥ ಹೋಟ್ಲಿಗೆ ದಿನಕ್ಕೆ 10 ಸಿಲಿಂಡರ್ ಬೇಕು ಅಂದರೆ ಹೇಳ್ತಾ ಇದ್ದೀವಲ್ಲ, ವ್ಯಾಪಾರ ಜಾಸ್ತಿ ಆದಷ್ಟು ಸಿಲಿಂಡರ್ ಜಾಸ್ತಿ. ಆ ಸಿಲಿಂಡರ್ ಸಮರ್ಪಕವಾಗಿ ನೀವು ಕೊಟ್ಟರೆ ಮಾತ್ರ ವ್ಯಾಪಾರ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಈ ಸಮರ್ಪಕವಾಗಿ ಸಿಲಿಂಡರ್ ಸರಬರಾಜು ಮಾಡೋ ಜವಾಬ್ದಾರಿ ಕೂಡ ಸರ್ಕಾರದ ಮೇಲಿದೆ. ಅನಿಯಮಿತವಾಗಿ ಏನು ಏರಿಕೆ ಮಾಡ್ತಾ ಇದ್ದಾರೋ ಬಿಲ್ಗಳನ್ನ ಅಥವಾ ಈ ಪ್ರೈಸ್ಗಳನ್ನ, ಅದನ್ನು ತಟಸ್ಥವಾಗಿ ಒಂದು ಕಾನ್ಸ್ಟೆಂಟಲ್ಲಿ, ಇವಾಗ ನೀವು ಹೇಳ್ತೀರಿ ನಿಗದಿತ ಬೆಲೆ ಅಂತೀವಿ, ಒಂದು ನಿಗದಿ ಮಾಡಿ. ದಿಢೀರ್ ಏರಿಕೆನೂ ಆಗಬಾರ್ದು, ದಿಢೀರ್ ಇಳಿಕೆನೂ ಆಗಬಾರ್ದು. ಈಗ ನಾವು ಒಂದು 2,000 ರೂಪಾಯಿ, 1,500 ರೂಪಾಯಿ ಇರೋ ಸಿಲಿಂಡ್ರು ಹಬ್ಬ ಅಂದರೂ 1,700 1,800 ಆದರೆ ಅಟ್ಲೀಸ್ಟ್ ಸುಧಾರಿಸ್ಕೊಳ್ತೀವಿ. ನಮಗೂ ಗೊತ್ತಿದೆ, ಪ್ರಚಲಿತ ವಿದ್ಯಮಾನಗಳನ್ನ ನಾವು ಕೂಡ ನೋಡ್ತಾ ಇದ್ದೀವಿ. ಎಲ್ಲ ಒಂದು ಹತ್ರ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ, ನಾವು ಕೂಡ ಕೈ ಜೋಡಿಸೋಣ. ನಮ್ಮ ಕೈಲಾದಂಥ ಅಳಿಲು ಸೇವೆ ಮಾಡ್ಬೋದೇ ಹೊರತು ಸರ್ವ ಸೇವೆ ಮಾಡಲಿಕ್ಕೆ ಅಷ್ಟು ದೊಡ್ಡವರು ನಾವು ಯಾರೂ ಅಲ್ಲ. ಇದು ದಯವಿಟ್ಟು ಗಮನದಲ್ಲಿಟ್ಕೋಬೇಕು. ಅಳಿಲು ಸೇವೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಸರ್ಕಾರದ ಜೊತೆ ಅಳಿಲು ಸೇವೆ. ಹಾಗಾಗಿ ದಯಮಾಡಿ ನಾವು ಈ ಮುಖೇನ ಹೇಳ್ತಕ್ಕಂಥದ್ದಿಷ್ಟೇ, ಈ ಒಂದು ಬೆಲೆ ಏರಿಕೆಯ ಏನು ಗುಮ್ಮ ಇದೆ, ಸೊ ಇದನ್ನು ಬೆಲೆ ಏರಿಕೆ ಅನ್ನುವಂಥದ್ದನ್ನ ತಟಸ್ಥವಾಗಿಡಿಸಿ, ಈಗ ಏರಿರ್ತಕ್ಕಂಥ ಬೆಲೆ ಏನಿದೆ, ದುಪ್ಪಟ್ಟು ಆಗಿರ್ತಕ್ಕಂಥ ಬೆಲೆ ನಾರ್ಮಲ್ ಮೊದಲು ಎಷ್ಟಿತ್ತು ಅಷ್ಟಕ್ಕೆ ತರಲಿಕ್ಕೆ ಸರ್ಕಾರಗಳು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಮಧುಕರ್ ಸರ್, ಈಗ ಸಹಜವಾಗಿ ಸಮಸ್ಯೆ ಇದೆ ಅಂತ ಗೊತ್ತಿದೆ, ಬಟ್ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ನೀವು ನೇರವಾಗಿ ಜನಸಾಮಾನ್ಯರ ಮೇಲೆ ಬರೆ ಎಳೆಯೋದಕ್ಕಿಂತ ಸರ್ಕಾರನೇ ಆ ಜವಾಬ್ದಾರಿ ತಗೋಬಹುದಲ್ಲ. ಈಗ ರೇಟ್ ಜಾಸ್ತಿ ಆಯಿತು ಅಂದ್ಕೊಳ್ಳೋಣ, LPG ರೇಟ್ ಜಾಸ್ತಿ, ಈಗ ಅದನ್ನು ಸರ್ಕಾರನೇ ಭರಿಸುತ್ತೆ, ಜನಸಾಮಾನ್ಯರ ಮೇಲೆ ಬೇಡ ಅಂತೇಳಿ ಆ ರೀತಿಯ ನಿರ್ಧಾರಗಳನ್ನು ಈ ಸರ್ಕಾರ ಜನಪ್ರತಿನಿಧಿಗಳು ಯಾಕೆ ತೆಗೆದುಕೊಳ್ಳಲ್ಲ ಅಂತೇಳಿ. ಏನೇ ಆದರೂ ಕೂಡ 1 ರೂಪಾಯಿ ಜಾಸ್ತಿ ಆದರೂ ಕೂಡ ಜನಸಾಮಾನ್ಯ ಮೇಲೆ ಬರಬೇಕು. ಅವರು ಯಾವುದೇ, ಹಾಗಾದರೆ ಸರ್ಕಾರ ಯಾಕೆ ಬೇಕು ಅಂತ ಆ್ಯಕ್ಚುಲಿ ಸರ್ಕಾರದ ಅವಶ್ಯಕತೆಯೇ ಇಲ್ಲ. ಈಗ 3 ತಿಂಗಳಿಂದ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಗ್ಯಾಸ್ ಬಗ್ಗೆ. ಒಂದು ಸೈಡಿಂದ ಇವರು ಅದಕ್ಕೆ ಪೂರಕ ವ್ಯವಸ್ಥೆಯನ್ನು ಮಾಡ್ಬೋದಿತ್ತು. PNG ಗ್ಯಾಸ್ಗಳಿರ್ಬೋದು, ಅಥವಾ ಡೀಸೆಲ್ಗಳಿರ್ಬೋದು, ಅಥವಾ ಇಲೆಕ್ಟ್ರಿಕಲ್. ಈಗ ನಾವು ಕೇಳ್ತೀವಿ, ನಮಗೆ ಸ್ಯಾಂಕ್ಷನ್ ಲೋಡ್ ಇಷ್ಟು ಅಂತ ಇರುತ್ತೆ. ಯಾವುದು ಪ್ರತಿ ಹೋಟೆಲ್ಗೆ 40 ಕಿಲೋವಾಟು, 50 ಕಿಲೋವಾಟು, ಅಥವಾ 100 ಕಿಲೋವಾಟು, 100. ಅದಕ್ಕಿಂತ ಜಾಸ್ತಿ ನಾವು ಯೂಸ್ ಮಾಡಿದರೆ ಡಬಲ್ ಟ್ರಿಬಲ್ ರೇಟನ್ನು ನಮಗೆ ಹಾಕ್ತಾರೆ. ನಾವು ನಮ್ಮ ಮನವಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಕನ್ವರ್ಟ್ ಆಗ್ತೀವಿ, ಇಲೆಕ್ಟ್ರಿಕಲ್ಲು ಸಾಧ್ಯವಾದಷ್ಟು ಅದನ್ನು ವಿದ್ಯುತ್ತನ್ನು ಬಳಸ್ಕೊಂಡು ಅಡುಗೆ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ. ಆದರೆ ಹೆಚ್ಚುವರಿ ಕರೆಂಟ್ ಯೂಸ್ ಮಾಡಿದ್ದಕ್ಕೆ ದಯವಿಟ್ಟು ಹೆಚ್ಚುವರಿ ದರವನ್ನು ತಾವು ಹಾಕಬಾರ್ದು ಅಂಥೇಳಿ ಅದನ್ನು ಕಸದ ಬುಟ್ಟಿಗೆ ಹಾಕಿದ್ರು ಅವರು. PNG ಗ್ಯಾಸ್ ಈಗ ಗುಜರಾತ್ ಇರ್ಬೋದು ಅಥವಾ ಮಹಾರಾಷ್ಟ್ರದಲ್ಲಿರ್ಬೋದು, ಸುಮಾರು ಒಂದು 60 to 70% ಪೈಪ್ಲೈನ್ ಗ್ಯಾಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಅಷ್ಟು ಸಮಸ್ಯೆಗಳು ಬರಲಿಲ್ಲ ನೋಡಿ. ಇಲ್ಲಿ ಯಾಕಾಗಿಲ್ಲ ಅಂತ ಹೇಳಿದ್ರೆ, ಯಾರೊಬ್ಬ ಗೇಲ್ ಗ್ಯಾಸ್ ಅವನು ಅಥವಾ ವಿತರಕ ಬರ್ತಾನೆ, ನಾವು ನಿಮಗೆಲ್ಲ ಪೈಪ್ಲೈನ್ ಗ್ಯಾಸ್ ಕೊಡ್ತೀವಿ ಅಂತ ಹೇಳಿದ್ರೆ, ಅವರಿಗೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಪೂರಕ ವ್ಯವಸ್ಥೆಗಳನ್ನು ಸರ್ಕಾರಕ್ಕೆ ಕೊಡಬೇಕು. ಅದು ಅವರ ಹೊಣೆಗಾರಿಕೆ. ಅವ್ರು ಮಾಡ್ತಾ ಇಲ್ಲ. ಅದನ್ನು ಎಲ್ಲಿ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಲ್ಲಿ ಮಾಡ್ತಾರೆ. ಅವರೆಲ್ಲೋ ಪರ್ಮಿಷನ್ ಕೊಟ್ಟರು ಕೂಡ ಇಲ್ಲಿ BBMP ಅವರು ರಸ್ತೆ ಆಗಿಬಾರ್ದು, ರಸ್ತೆ ಆಗಿದೆ, ಅವನು ಪೈಪ್ ಎಲ್ಲ ಹಾಕೋದು, ಪೈಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ ಮಾಡಲೇಬೇಕಾಗುತ್ತೆ. ಅದಕ್ಕೆ ಪರ್ಮಿಷನನ್ನು ಸರ್ಕಾರ ಕೊಡಬೇಕು, BBMPಗಳು ಕೊಡಬೇಕು, ಅಥವಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದರೆ ಪಂಚಾಯತಿಗಳದನ್ನು ಕೊಡಬೇಕು. ಹಾಗೆಲ್ಲ ಮಾಡಿದಾಗ ನೀವು ಆಲ್ಟರ್ನೇಟಿವ್ ಏನಾದರೂ ಇಟ್ಟುಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ. ಪ್ರತಿಯೊಂದು ನೀವು ಯುದ್ಧ ಇರ್ಬೋದು, ಪ್ರತಿಯೊಂದು ಸಂಘರ್ಷಗಳು ನಡೆದಾಗ ಮಾದರಿಯಾಗಿ ಕೆಲವು ಬದಲಾವಣೆಗಳು ಕೂಡ ಆಗಿದ್ದಾವೆ. ಈಗ ಫಾರ್ ಎಕ್ಸಾಂಪಲ್, ಈಗ ಗ್ಯಾಸದ್ದು ಇರ್ಬೋದು, ಇನ್ನು ನೋಡಿ ಇನ್ನೊಂದು 2 ಅಥವಾ 3 ವರ್ಷದಲ್ಲಿ ಗ್ಯಾಸ್ ಯೂಸ್ ಮಾಡುವವರ ಬಳಕೆಯು ಕೂಡ 20-30% ಕಮ್ಮಿ ಆಗುತ್ತೆ. ಖಂಡಿತವಾಗಿಯೂ ಅದಕ್ಕೆ ಬೇರೆ ಆಪ್ಷನ್ ಬಂದಿರೋದ್ರಿಂದ ಆಗಿರುತ್ತೆ. ಬಟ್ ಈಗಲೇ ಸರ್ಕಾರ ಏನು ಮಾಡಬೇಕು, PNG ಗ್ಯಾಸ್ಗಳನ್ನ ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ, ಎಲ್ಲೆಲ್ಲಿ ಅವ್ರನ್ನೀಗ ನಾವು ನಮ್ಮ ಬಲವಂತಕ್ಕೆ ಅವ್ರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದರು. ಗೇಲ್ ಗ್ಯಾಸ್ ಅವ್ರನ್ನ, IOC, HB ಅವ್ರನ್ನೆಲ್ಲ ಕರೆದುಬಿಟ್ಟು ನಿಮಗೆ ಏನಾಗಬೇಕು ಹೇಳಿ,
ಹೋಟ್ಲವರೆಲ್ಲ ಇಮಿಡಿಯೇಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ತಯಾರಿದ್ದೀರಾ ಅಂತ ನಮಗೆ ಕೇಳಿದರು. ನಾವು 100% ಮಾಡ್ಕೊಳ್ತೀವಿ ಅಂತ ಹೇಳಿದ್ವಿ. ಈಗಾಗಲೇ ನಾವು ರಿಜಿಸ್ಟರ್ ಕೂಡ ಮಾಡಿದ್ದೀವಿ. ವಿದಿನ್ 2 ಮಂತ್ಸಲ್ಲಿ ನಿಮಗೆ ಕನೆಕ್ಷನ್ ಕೊಡ್ತೀವಿ ಅಂತ ಹೇಳಿದರು. ಇವತ್ತಿನವರೆಗೂ ಅದು ಏನಾಗಿದೆ ಅಂತಲೂ ಕೂಡ ನಮಗೆ ಗೊತ್ತಿಲ್ಲ. ಇದು ಏನಾಗಿರುತ್ತೆ, ಅವ್ರ ಫೈಲನ್ನು ಅಲ್ಲೆಲ್ಲ ಸರ್ಕಾರಕ್ಕೆ ಹೋಗಿರುತ್ತೆ. ಅಲ್ಲಿ ಅದನ್ನು ಅವ್ರದ್ದು ಏನೋ ದಕ್ಷಿಣೆ ಬರೋದಕ್ಕೋ ಏನಕ್ಕೋ ಕಾಯ್ತಾ ಕೂತ್ಕೊಂಡು ಅದು ನಮ್ಮ ಮಾಡ್ತಾಯಿದ್ದೆ. ಜನಸಾಮಾನ್ಯರ ಕಷ್ಟಗಳನ್ನು, ಅವರಿಗೆ ಬಂದಿರುವಂಥ ಸಮಸ್ಯೆಗಳನ್ನು ಪರಿಹರಿಸುವಂಥದ್ದು ಸರ್ಕಾರಕ್ಕೆ ಬಿಟ್ಟಂತ. ಬೇಕಾಬಿಟ್ಟು ಈ ಫ್ರೀಯನ್ನು ಕೊಡೋದಕ್ಕಿಂತ ಈಗ ಗ್ಯಾಸ್ ಜಾಸ್ತಿ ಆಗಿದೆ ಅಲ್ಲ, ಸರ್ಕಾರ ತಾವು ಹೇಳಿದಾಗೆ ಸರ್ಕಾರ ಭರಿಸ್ಬೋದಲ್ಲ. ಅದನ್ನು ಹೇಳ್ತಾರೆ, ಆಟೋದವರಿಗೆ ಇದೇ ರೇಟಲ್ಲಿ ನೀವು ಕೊಡ್ತೀವಿ, ನೀವು 5 ಸ್ಟಾರ್ ಬೇಡ, ನೋಡ್ಕೋತೀವಿ, 3 ಸ್ಟಾರ್ ಹೋಟ್ಲಿಗೆ ಬೇಡ, ಬಿಡಿ, ಅವ್ರದ್ದೆಲ್ಲ ರೇಟ್ ಜಾಸ್ತಿ ಇದೆ. ಆಟೋದವ್ರಿಗೆ ಇರ್ಬೋದು, ಪಿ ಜಿಯಲ್ಲಿ ಇರ್ಬೋದು, 15-20 ಸಾವಿರ ಸಂಬಳ ತಗೊಂಡು ಹುಡುಗರು ಪಿ ಜಿಯಲ್ಲಿದ್ದಾರೆ. ಅವ್ರಿಗೆ ಏನಲ್ಲ, ಅರಮನೆ ಇರಲಿಕ್ಕೆ ಆಗಲ್ಲ ಅಂತಲ್ಲ, ಅವರಿಗೆ ಸಂಬಳ ಇಲ್ಲ. ಅವ್ರು ತಗೊಳ್ಳುವಂಥ 10,000-15,000 ರೂಪಾಯಿ ಫ್ರೆಷರ್ಸ್ ಬಂದಿರ್ತಾರೆ. ಅವರು ಸಿಂಗಲ್ BHK 2 BHK ಮಾಡ್ಕೊಂಡಿರೋಕ್ಕಾಗಲ್ಲ, ಅವ್ರಿಗೆ ತುಂಬ ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ಇವರ ಪಿ ಜಿಯಲ್ಲಿ 6,000 ರೂಪಾಯಿಗೂ 7,000 ರೂಪಾಯಿಗೂ 8,000 ರೂಪಾಯಿಗೂ 3 ಟೈಮ್ ಫುಲ್ಲು ಫುಡ್ ಕೊಟ್ಟಿರ್ತಾರೆ. ಇರ್ಲಿಕ್ಕೆ ವ್ಯವಸ್ಥೆ ಇರುತ್ತೆ. ಆಮೇಲೆ ಬಟ್ಟೆ ಒಗಿಲಿಕ್ಕೂ ಒಂದು ಸ್ನಾನಕ್ಕೂ ಇನ್ನೊಂದು ಮತ್ತೊಂದು ಏನೂ ತಕರಾರು ಇರೋದಿಲ್ಲ. ಕರೆಂಟ್ ಬಿಲ್ ಕಟ್ಟಬೇಕಂತಿಲ್ಲ, ವಿದ್ಯುತ್ತು ನೀರಿನ ಬಿಲ್ ಕಟ್ಟಬೇಕಂತಿಲ್ಲ. ಹಾಗಾಗಿ ಇದ್ದಾರೆ. ಇದನ್ನು ಅಟ್ಲೀಸ್ಟ್ ಒಂದು ಅರ್ಧ ಜವಾಬ್ದಾರಿಯನ್ನಾದರೂ ಕೂಡ ತತ್ಕಾಲಕ್ಕೆ ಸರ್ಕಾರ ತಗೊಳ್ಬೇಕು, ಹೊಣೆಗಾರಿಕೆಯನ್ನು. ಈಗ ಆಟೋದವ್ರಿಗೆ ಹೇಳ್ತದೆ, ಇವರು ಅಲ್ಲಿ ಡಬಲ್ ರೇಟ್ ಕೊಟ್ಟು ಗ್ಯಾಸನ್ನು ಫಿಲ್ ಮಾಡ್ಕೊಂಡು ಬಂದಿರ್ತಾರೆ, ದರ ಇವ್ರು ನಿಗದಿ ಮಾಡ್ತಾರೆ. ಯಾರೋ 5 ರೂಪಾಯಿ 10 ರೂಪಾಯಿ ಅವನ ಜೀವನಕ್ಕೆ, ಅವನ ಜೀವನಾಂಶಕ್ಕೆ ಯಾರೊಬ್ಬರು ಡ್ರೈವರು 10 ರೂಪಾಯಿ ಕೇಳ್ತಾರೆ. ಸುರಕ್ಷಿತವಾಗಿ ಅವ್ರನ್ನ ಕರ್ಕೊಂಡು ಹೋಗಿ ರಾತ್ರಿ ಅವನ ಮನೆಗೆ ಬಿಟ್ಟು ಬರ್ತಾನೆ. 10 ರೂಪಾಯಿ ಕೊಡೋದೇನು ದೊಡ್ಡ ಪ್ರಶ್ನೆ ಅಲ್ಲ, 10 ಅಲ್ಲಿದ್ರೆ 20 ಕೊಡಲಿ. ಸರ್ಕಾರ ಈ ಜವಾಬ್ದಾರಿಯನ್ನು ತಗೊಳ್ಬೇಕು, ಸರ್ಕಾರ ಮಾಡಬೇಕು. ಈ ಥರದ ಸಂಕಷ್ಟದ ಪರಿಸ್ಥಿತಿ ಬಂದಿದೆ, ಹಾಗಾಗಿ ನಿಮ್ಮ ಜೊತೆಗೆ ನಾವು ನಿಲ್ತೀವಿ, ನಿಮಗೆ ಈ ರೀತಿಗೆ ಕೊಡಿ. ಅದರ ಉಳಿದಿರೋ ಅಂಶ ಡಿಫರೆನ್ಸ್ ಅಮೌಂಟ್ ಏನಿದೆ ಅದು ಸರ್ಕಾರದಿಂದ ನಿಮ್ಮ ಡಿಸ್ಟ್ರಿಬ್ಯೂಟ್ರಿಗೆ ನಾವು ಕೊಡ್ತೀವಿ ಅಂತೇಳಿ ಹೇಳಿದ್ರೆ ಕತೆ ಮುಗೀತು. ಎಷ್ಟು ಲಾಸ್ ಆಗುತ್ತೆ ಸರ್ಕಾರಕ್ಕೆ? ಅಂಥ ದೊಡ್ಡ ಲಾಸ್ ಏನಾಗೋದಿಲ್ಲಲ್ಲ, ಬೇರೆ ರೀತಿಯಲ್ಲೆಲ್ಲ ವಸೂಲಿ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಇದಕ್ಕೆ ಸರ್ಕಾರವು ಕೂಡ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಅವರು ಮುಂದೆ ನಿಂತರೆ ಖಂಡಿತವಾಗಿ ಕೂಡ ನಮ್ಗೆ ಯಾರಿಗೂ ಸಮಸ್ಯೆ ಇರಲ್ಲ. ಇದು ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ನಾವೆಲ್ಲ ಪಾತಾಳಕ್ಕೆ ಸೇರ್ತೀವಿ. ಹೋಟ್ಲ್ ಉದ್ಯಮ ಇರ್ಬೋದು, ಪಿ ಜಿ ಇರ್ಬೋದು, ಆಟೋ ಇರ್ಬೋದು, ನಿರ್ಬಂಧವಾಗಿ ಬಂದಾಗ ಹೋಗುತ್ತೆ. ಎಸ್ ಸಂತೋಷ್ ಅವರೇ, ಈಗ ಆಟೋ ಚಾಲಕರ ಪರವಾಗಿ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಿ? ಸರ್ಕಾರದ ಏನು ಹೇಳಬೇಕು? ಈಗ ನೋಡಿ, ಈಗ ರಾಜ್ಯ ಸರ್ಕಾರ ಬ್ಲೇಮ್ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಮೇಲೆ. ಹೌದು, ನಾವು ಅರ್ಥ ಮಾಡ್ಕೊಳ್ತೀವಿ. ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆ ಏನು, ಕೇಂದ್ರದಲ್ಲಿರ್ತಕ್ಕಂಥ ಸಮಸ್ಯೆ ಏನು, ದೇಶದಲ್ಲಿರ್ತಕ್ಕಂಥ ಸಮಸ್ಯೆ ಎಲ್ಲವೂ ಕೂಡ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಚಾಲಕರುಗಳಿಗಿದೆ. ಬಟ್ ಆದರೆ ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಳ್ತೀವಿ ಅಂತ ಮೇಲಿಂದ ಮೇಲೆ ಪ್ರೆಷರ್ ಆಗ್ತಾಗ ನಾವು ಕೂಡ ಮನುಷ್ಯ, ನಾವು ಕೂಡ ಅದನ್ನು ತಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಸೊ LPG ಅಭಾವ ಇದೆ, ಅದ್ರ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ಅಥವಾ LPG ಇವಾಗ 5 ರೂಪಾಯಿ 73 ಪೈಸೆ ಆಗಿದೆ. ಇದ್ರ ವಿಚಾರವಾಗಿ ಸಾರಿಗೆ ಸಚಿವರಾಗಿರಲಿ ಅಥವಾ ಇಂಧನ ಸಚಿವರುಗಳಾಗಿರಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳಾಗಿರಲಿ ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಇನ್ನೇನು ಸ್ಕೂಲು ಸ್ಟಾರ್ಟ್ಗಳಾಗ್ತಾ ಇದೆ, ಅಡ್ಮಿಷನ್ಸ್ ಮಾಡಿಸ್ಬೇಕು, ಫೀಸ್ಗಳು ಕಟ್ಟಬೇಕು. ಸೊ ಇಂಥ ಸಂದರ್ಭದಲ್ಲಿ ಏನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬ್ಲೇಮ್ ಮಾಡುತ್ತೆ, ನಮ್ಮ ಅಂಡರಲ್ಲಿ ಇಲ್ಲ ಇದು CNGಗೆ ಅಥವಾ LPG ಆಗಿರಲಿ ಅಥವಾ ಪೆಟ್ರೋಲ್ ಸಮಥಿಂಗ್. ಸೊ ಆದರೆ ರಾಜ್ಯದಲ್ಲಿರ್ತಕ್ಕಂತಹ ಸ್ಕೂಲು ಕಾಲೇಜಸ್ಗಳೆಲ್ಲ ಇವ್ರ ಅಂಡರ್ಗೆ ಬರುತ್ತಲ್ವ. ಸೊ ಅಟ್ಲೀಸ್ಟ್ ಆಟೋ ಚಾಲಕರುಗಳಿಗೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ನೇರವಾಗಿ ಪ್ರಶ್ನೆ ಹಾಗೂ ಒತ್ತಾಯ ಎರಡೂ ಕೂಡ ಮಾಡ್ತೇನೆ. ತಮ್ಮ ಮಾಧ್ಯಮಗಳ ಮುಖಾಂತರ ಏನು ಆಟೋ ಚಾಲಕರುಗಳಿಗೆ ಕಾಲೇಜಸ್ ಆಗಿರಲಿ ಅಥವಾ ಸ್ಕೂಲ್ ಫೀಸ್ ಆಗಿರಲಿ ಅಥವಾ ಅಡ್ಮಿಷನ್ಸ್ ಆಗಿರಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೇ ಭರಿಸಬೇಕು. ಇದು ಒಂದು. ಎರಡನೆಯದು ಏನಿವಾಗ ನಾನು ಮೊದಲೇ ತಿಳಿಸಿದಾಗೆ LPG ಆಟೋಗಳನ್ನು CNGಗೆ ಅಥವಾ ಎಲೆಕ್ಟ್ರಿಕ್ಕಿಗೆ ಕನ್ವರ್ಟ್ ಮಾಡಿಕೊಡ್ಬೇಕು. ಅದಕ್ಕೆ ಸಂಬಂಧಪಟ್ಟಿರುವಂತಹ RTO ಫೆಸಿಲಿಟೀಸ್ಗಳನ್ನು ಕೂಡ ಕಂಪ್ಲೀಟಾಗಿ ಮಾಡಿಕೊಡ್ಬೇಕು, ಸಬ್ಸಿಡಿ ಕೊಡಬೇಕು ಅಥವಾ ಫ್ರೀ ಸಾಧ್ಯವಾದ ಉಚಿತವಾಗಿ ಮಾಡಿಕೊಡ್ಬೇಕು. ಎರಡನೇದು. ಇನ್ನು ಮೂರನೇದು ಏನು ಈಗ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನು ತಿಳಿಸ್ಕೊಟ್ಟೆ. ಅಟ್ಲೀಸ್ಟು MP ಗಳಂತ ಅನ್ನಿಸ್ಕೊಂಡಿರ್ತಕ್ಕಂತಹ ದೊಡ್ಡ ಮನುಷ್ಯರುಗಳು ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಫಸ್ಟು ಬಾಯ್ಬಿಟ್ಟು ಮಾತಾಡಿ ಕೇಂದ್ರದಿಂದ ತರಬೇಕಾಗಿರ್ತಕ್ಕಂಥ ತೆರಿಗೆ ಹಣಗಳನ್ನು ತಂದು ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸಾಲ್ವ್ ಮಾಡಿಕೊಡ್ಲಿಕ್ಕೆ ನಾನು ಈ ಮುಖಾಂತರ ತಮ್ಮ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡ್ತೇನೆ. ಎಸ್ ಅರುಣ್ ಸರ್, ಹೇಗೆ ಈ ಒಂದು ಸಮಸ್ಯೆಗೆ ಪರಿಹಾರ ಇಲ್ವಾ? ಹೇಗೆ ಅಂದರೆ ಜೀವನ ಗುಣಮಟ್ಟವನ್ನು ಸುಧಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ? ಸರ್, ಇದು ಸರ್ಕಾರಗಳ ಕರ್ತವ್ಯ. ಸೊ ಇದನ್ನು ನಿಗದಿ ವಹಿಸಿ ಇದು ನಿಜವಾಗಿಯೂ ಸಹ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ, ಇದನ್ನು ಜಾಸ್ತಿ ಮಾಡಬಾರ್ದು ಅನ್ನುವಂಥ ಮನಸ್ಥಿತಿ ಅವ್ರಿಗೆ ಬರಬೇಕು. ಯಾಕಂದರೆ ಹೆಂಗೋ ಮಾಡಿದರೆ ಸಾಕು, ನಮಗೆ ಅಧಿಕಾರ ಇದೆ, ಎಷ್ಟು ಮಾಡಿದರೂ ಅಷ್ಟು ಕಟ್ತಾರೆ ಅನ್ನುವಂಥ ಮನಸ್ಥಿತಿಯಲ್ಲಿ ಒಬ್ಬ ನಾಯಕರಿರಬಾರ್ದು. ಯಾಕಂದರೆ ಮನೆ ಯಜಮಾನನಾಗಿರ್ತಕ್ಕಂಥವನು ಕುಟುಂಬ ನಡೆಸ್ತಕ್ಕಂಥದ್ದು ಎಷ್ಟು ಮುಖ್ಯನೋ
ಕುಟುಂಬದಲ್ಲಿ ಇರ್ತಕ್ಕಂಥವ್ರ ಯೋಗಕ್ಷೇಮನೂ ಕೂಡ ಕಾಪಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿದೆ. ಸೊ ಈ ಮುಖ್ಯನ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ನೀವು ಈ ರೀತಿ ದಿಢೀರಾಗಿ ಬೆಲೆ ಏರಿಕೆ ಮಾಡುವಂತಹ ಸಂದರ್ಭದಲ್ಲಿ ಅದರ ಸಾಧಕ ಬಾಧಕಗಳನ್ನು ಸಂಘ ಸಂಸ್ಥೆಗಳಾಗಿರ್ಬೋದು ಅದನ್ನು ಯಾರು ಫೇಸ್ ಮಾಡ್ತಿದ್ದಾರೆ, ನೇರವಾಗಿ ಯಾರಿಗೆ ಆ ಬಿಸಿ ತಟ್ಟುತ್ತೆ ಆ ಒಂದು ಸಂಸ್ಥೆಗಳನ್ನು ಪರಿಗಣನೆಗೆ ಮಾಲೀಕರು, ಹೋಟೆಲ್ ಮಾಲೀಕರ ಸಂಘ, PG ಮಾಲೀಕರ ಸಂಘ, ಆಟೋ ಮಾಲೀಕರ ಸಂಘ, ಲಾರಿ ಮಾಲೀಕರು ಪ್ರತಿಯೊಬ್ಬರನ್ನು ಕೂಡ ಪರಿಗಣನೆಗೆ ತಗೊಳೋದ್ರ ಜೊತೆಗೆ ಚರ್ಚೆ ಮಾಡೋದ್ರ ಜೊತೆಗೆ ಸಾಧಕ ಬಾಧಕಗಳನ್ನ ವಿಶ್ಲೇಷಣೆ ಮಾಡಿ ನುರಿತಂಥವರು ಮುಂದಿನ ದಿನಗಳಲ್ಲಿ ಪರಿಣಾಮ ಏನಾಗ್ಬೋದು, ಅತಿ ಹೆಚ್ಚು ಆ ಬೆಲೆ ಏರಿಕೆ ಮಾಡೋದ್ರಿಂದ ಈಗ ಬರ್ತಕ್ಕಂಥವ್ರು ಕಡಿಮೆ ಆಗುತ್ತೆ, ಸಾವಿರಾರು ಜನ ಕನಸುಗಳನ್ನ ಕಟ್ಕೊಂಡು ಬಂದಿರತಕ್ಕಂಥವ್ರನ್ನ ಮೊಟಕಾಗುತ್ತೆ. ಈ ರೀತಿ ಎಲ್ಲ ಸಮಸ್ಯೆಗಳನ್ನ ಅರಿತು ಬೆಲೆ ಏರಿಕೆ ನಿರ್ಧಾರ ತಗೋಬೇಕು. ಇಲ್ಲ ಅದರ ಹೊಂದಾಣಿಕೆಯನ್ನು ಬೇರೆ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿ ಅದನ್ನು ಸರಿದೂಗಿಸ್ಬೇಕು ಅನ್ನುವಂಥ ಒತ್ತಾಯ ನಾವು ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾಗಿ ಅಂದರೆ ದರ ಏರಿಕೆಯಿಂದಾಗಿ ಸಹಜವಾಗಿ ಕೇವಲ ಗ್ರಾಹಕರಿಗೆ ಅಷ್ಟೇ ಅಲ್ಲ, ಹೋಟೆಲ್ ಮಾಲೀಕರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ, ಆಟೋ ಚಾಲಕರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸೊ ಎಲ್ಲ ವಿಭಾಗದಲ್ಲೂ ಕೂಡ ಈ ರೀತಿ ಸಮಸ್ಯೆ ಆಗುತ್ತೆ. ಬಟ್ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಆಮೇಲೆ ಒಬ್ಬ ವ್ಯಕ್ತಿಯ ಆರ್ಥಿಕ ಸ್ಥಿತಿ ಯಾವ ರೀತಿಯಾಗಿದೆ ಅದರ ಕಡೆ ಗಮನ ಕೊಟ್ಟು ಆಮೇಲೆ ನೀವು ಬೇರೆ ಬೆಲೆ ಏರಿಕೆ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಸೊ ಹಂಗಾಗಿ ಮೊದಲು ಜನ ಎಚ್ಚೆತ್ತುಕೊಳ್ಬೇಕು. ಆಮೇಲೆ ಸರ್ಕಾರ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರ ಜನಸಾಮಾನ್ಯರ ಪರವಾಗಿ ನಿಲ್ಲುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗತ್ತೆ. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯಲ್ಲಿ